ನಾವು ಶಿವರಾತ್ರಿ ಹಬ್ಬದ ದಿವಸ ಸೇರಿ ಶಿವರಾತ್ರಿಯ ಸಂದೇಶ, ಶಿವರಾತ್ರಿ ಮಹತ್ವವನ್ನು ಸ್ವಲ್ಪ ವಿಚಾರ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರು, ಅದರಲ್ಲೂ ಸಾಧಕರಾಗಿ ಪ್ರಪಂಚದಲ್ಲಿ ಆದರ್ಶ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ನಿಷ್ಠಾವಂತರೆಲ್ಲ ಸದಾ ಕಾಲ ಚಿಂತಕರಾಗಿರಬೇಕು. ಚಿಂತನೆಯ ಬೆಳಕಿನಲ್ಲಿ ಯಥಾರ್ಥವನ್ನು ತಿಳಿಯತಕ್ಕಂಥ ಸಾಹಸ ನಾವೆಲ್ಲ ಕೈಗೊಳ್ಳಬೇಕಾಗಿದೆ. ಆ ರೀತಿಯಲ್ಲಿ ನಾವೆಲ್ಲ ಚಿಂತಕರಾಗೋದಕ್ಕೆ ಹೊರಟ್ರೆ, ವಿಚಾರ ಮಾಡ್ತಾ ಹೋದರೆ, ಹಬ್ಬ ಹರಿದಿನಗಳಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಸಂಪ್ರದಾಯಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ, ಹಿಂದಿನವರು ಏರ್ಪಾಟು ಮಾಡಿರ್ತಕ್ಕಂಥ ಏರ್ಪಾಟಿನಲ್ಲಿ ಏನಾದರೂ ಹಿನ್ನೆಲೆ ಇದೆಯಾ, ಅದರಲ್ಲಿ ಏನಾದರೂ ಉದ್ದೇಶ ಇದೆಯಾ, ಆ ಉದ್ದೇಶ ಏನಿರಬಹುದು ಅನ್ನೋದನ್ನು ತಿಳಿಸಬೇಕು ಅಂಥೇಳಿ ನಮ್ಮ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ. ಯೋಗಿ ಲೆಡ್ಬಿಟರ್ ಅವರು ಬರೆದಿರತಕ್ಕಂಥ ಒಂದು ಪುಸ್ತಕ ದಿ ಹಿಡನ್ ಸೈಡ್ ಆಫ್ ಸೇಕ್ರಮೆಂಟ್ಸ್ ಅಂತ ಹೇಳಿ, ನಾವು ಮಾಡತಕ್ಕಂಥ ಸಂಸ್ಕಾರ ಕಾರ್ಯಗಳ ಅಂತರಾರ್ಥ ಏನು, ರಹಸ್ಯವಾಗಿ ಅದರಲ್ಲಿರ್ತಕ್ಕಂಥ ಸಂದೇಶ ಏನು ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ವಿವರಣವಾದಂಥ ಗ್ರಂಥವನ್ನೇ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಈ ದಿವಸ ಶಿವರಾತ್ರಿ ಹಬ್ಬ ನಾವೆಲ್ಲ ಆಚರಿಸ್ತಕ್ಕಂಥದ್ದು ಹುಟ್ಟಿದ್ಲಾಗಾಯಿತು ಅದರ ಆಚರಣೆ ನಾವು ನೋಡ್ತಾ ಇದ್ದೀವಿ, ನಾವು ಆಚರಿಸ್ತಾ ಇದ್ದೀವಿ. ನಾವು ಸಾಯೋವರೆಗೂ ಇದರ ಆಚರಣೆ ಇದ್ದೇ ಇರುತ್ತೆ. ನಾವು ಬಾಹ್ಯದಲ್ಲಿ ಮಾಡ್ತಾ ಇರತಕ್ಕಂಥ ಆಚರಣೆ ಎಷ್ಟು ಮಟ್ಟಿಂದು, ಅದರಲ್ಲಿ ಅಂತರಾರ್ಥ ಏನಿದೆ ಅಂತ ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟರೆ, ಒಂದು ವಚನ ಶಿವರಾತ್ರಿ ಹಬ್ಬದ ಬಗ್ಗೆ ಈ ರೀತಿ ಹೇಳುತ್ತೆ. ಅದನ್ನು ನಾನು ಹೇಳ್ತೀನಿ, ನೀವೆಲ್ಲ ಗಮನವಿಟ್ಟು ಕೇಳಿ. ಸಾಕಷ್ಟು ಸಂದೇಶ ಅದರಲ್ಲಿದೆ. ಆ ವಚನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಿವರಾತ್ರಿ ಏನು ಸಂದೇಶ ಕೊಡ್ತಾ ಇದೆ ನಮಗೆ, ನಾವು ಅದರ ಬೆಳಕಿನಲ್ಲಿ ಎಂಥ ಜೀವನ ನಡೆಸಬೇಕು, ಆ ಜೀವನ ನಡೆಸೋದ್ರಿಂದ ನಮ್ಮ ಜೀವನವೂ ಸಾರ್ಥಕವಾಗಿ ಇತರವ್ರ ಮೇಲೂ ಸಹ ಸತ್ಪರಿಣಾಮ ಬೀರ್ತಕ್ಕಂಥ ರೀತಿಯಲ್ಲಿರುತ್ತೆ ಅನ್ನೋ ಸಂದೇಶವನ್ನು ಆ ವಚನದಲ್ಲಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಮಾಘ ಕೃಷ್ಣ ಚತುರ್ದಶಿ ಎಂದು ಬರುವುದು ಮಹಾಶಿವರಾತ್ರಿ. ಅಂದು ಉದಯದಲ್ಲಿ ಮಿಂದು ಬಹುಮಂದೆ ನಿಷ್ಠೆಯಿಂದ ಆಚರಿಪರ್ ಉಪವಾಸ ವ್ರತವನ್ನು ದಿನವೆಲ್ಲ. ಕ್ಷಿತ್ಯಂತರಿಕ್ಷಗಳ ಚುಂಬಿಸುವ ಗಾಢಾಂಧಕಾರ ಬಂದು ಮುಸುಕುವುದು ಇಂದಿನ ಮಹಾರಾತ್ರಿ, ಇದೇ ಶಿವರಾತ್ರಿ. ಶಿವನ ಪುತ್ರರು ಅಂದರೆ ಮಾನವ ಕೋಟಿ ಎಲ್ಲ ಪೂಜಾದಿಗಳಿಂದ ಆಚರಿಪರ್ ಜಾಗರಣೆಯನ್ನು ಈ ರಾತ್ರಿ. ಮಾರನೆಯ ದಿನ ಅಮಾವಾಸ್ಯೆಯುದಯದಲ್ಲಿ ಪಾರಣೆಯೂಟವನ್ನುಂಡು ಮುಗಿಸುವರು ಹಬ್ಬ ಶಿವರಾತ್ರಿ. ಇದು ನಾವು ಇದುವರೆಗೂ ಆಚರಿಸ್ತಾ ಇರತಕ್ಕಂಥ ರೀತಿ ಹೇಗಿದೆ ಅಂಥೇಳಿ, ಇದು ಬರತಕ್ಕಂಥದ್ದು ಚತುರ್ದಶಿ ದಿವಸ, ತಿರ್ಗಾ ಮಾರನೇ ದಿವಸ ಅಮಾವಾಸ್ಯೆ ಬರುತ್ತೆ, ರಾತ್ರಿ ಎಲ್ಲ ಗಾಢಾಂಧಕಾರ ತುಂಬಿರುತ್ತೆ, ಬೆಳಗ್ಗೆಲ್ಲ ನಾವು ಉಪವಾಸ ಮಾಡಬೇಕು ಅಂಥೇಳಿ ಏನೂ ತಿಂದಲೇ ಇರ್ತೀವಿ, ರಾತ್ರಿ ಹೊತ್ತು ಜಾಗರಣೆ ಮಾಡ್ತೀವಿ. ಜಾಗರಣೆ ಮಾಡಬೇಕಾದ್ರೆ ಶಿವಪೂಜೆಯೆಲ್ಲ ಕಾಲ ಕಳೆಯಬೇಕು ಅಂಥೇಳಿ ಅದರ ಹೆಸರಿನಲ್ಲಿ ಏನೇನೋ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಳ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಪಾರಣೆನ ಆಚರಿಸಿ ಊಟ ಮಾಡಿದರೆ ಅಲ್ಲಿ ಮುಗೀತು ಹಬ್ಬ ಶಿವರಾತ್ರಿ ಅಂತ ಹೇಳಿ ಬಾಹ್ಯದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ರೀತಿ. ಈ ಹಬ್ಬದ ಬಾಹ್ಯಾಚರಣೆಯ ಅಂತರಾರ್ಥವನ್ನು ಯಮಗೆ ತಿಳಿದಂತೆ ಅರಿಯಲು ಪ್ರಯತ್ನಿಸುವ. ಉಪವಾಸ ಪದಕರ್ತ ಹತ್ತಿರದೆ ವಸಿಸುವುದು ಎಂದಾಗುವುದರಿಂ ಉಪವಾಸವೆಂದೊಡೆ ದೇಹಾತ್ಮ ಭಾವವನ್ನು ತೊರೆದು ಅಂತರಾತ್ಮ ಭಾವದಿಂ ದೇವನ ಹತ್ತಿರದೆ ವಸಿಸಲ್ ಯತ್ನಿಪುದು. ಸರ್ವೇಂದ್ರಿಯ ನಿಗ್ರಹವೆಂಬ ಉಪವಾಸದಿಂದ ರಾತ್ರಿಯ ಗಾಢಾಂಧಕಾರ ತೋರುವುದು ಜಗಕ್ಕೆ ಮುಸುಕಿರುವ ಅಜ್ಞಾನವೆಂಬ ಮಹಾಮಾಯೆ. ಈ ಪ್ರತಿಯೊಬ್ಬ ವ್ಯಕ್ತಿಯೊಳು ನಾನು ನಾನು ಎಂದೆನ್ನುವ ಅಹಂಭಾವವನ್ನು ತಂದೊಡ್ಡಿಹುದು ಈ ಮಹಾಮಾಯೆ. ಮಾಯೆಯಂ ಜನಿಸಿರ್ಪ ನಾನು ನಾನು ಎಂದೆನವ ದೇಹಾತ್ಮ ಭಾವವದು ಬರದಂತೆ ಎಚ್ಚರದಿಂ ಕಾದುಕೊಳ್ಳಬೇಕೆಂಬುದೇ
ಬರುವ ಸಂದೇಶ ಶಿವರಾತ್ರಿಯ ಜಾಗರಣೆಯಿಂದ. ಅಂತರ ಅರ್ಥವನ್ನು ನೋಡಬೇಕು ಅಂತ ನಾವು ಹೊರಟ್ರೆ, ಶಿವರಾತ್ರಿ ಸಂದೇಶದಲ್ಲಿ ನಮ್ಮ ಮುಂದೆ ಸುಳಿಯತಕ್ಕಂತಹ ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಉಪವಾಸ ಮತ್ತು ಜಾಗರಣೆ. ಉಪವಾಸ ಅಂದ್ರೇನು, ಜಾಗರಣೆ ಅಂದ್ರೇನು ಅನ್ನೋದನ್ನು ಸ್ವಲ್ಪ ವಿಶದವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ರಾತ್ರಿ ಜಾಗರಣೆಯ ಕಾಲವನ್ನು ಕಳೆಯಬೇಕೆಂಬುವರು ಶಿವಪೂಜೆಯಿಂದ, ಎಮ್ಮೊಳೆಯ ದೈವಾಂಶವನ್ನು ಮರೆಯದಿರಬೇಕೆಂಬುದೇ ಬರುವ ಸಂದೇಶ ಈ ಶಿವಪೂಜೆಯಿಂದ. ಈ ಅಂತರಾರ್ಥವ ತಿಳಿದು ಆಚರಿಸೆ ಶಿವರಾತ್ರಿ ತೆರೆಯುವುದು ಎಮ್ಮೆಲ್ಲರಲ್ಲಿ ಜ್ಞಾನನೇತ್ರ. ಅದರಿಂದ ಅಜ್ಞಾನವದು ಹರಿದು ಬೆಳಗುವುದು ಜ್ಞಾನ ಸರ್ವತ್ರ. ಶಿವರಾತ್ರಿ ಸಾರುತ್ತಿದೆ ಜಗಕ್ಕೆಲ್ಲ ಈ ದಿವ್ಯ ಮಂತ್ರ. ಈ ಮಂತ್ರದಿಂ ಹರ್ಷಿಸುತ್ತ ನರ್ತಿಪನು ಎಲ್ಲರೊಳೆಯ ಫಾಲನೇತ್ರ. ಇದು ವಚನ. ಶಿವರಾತ್ರಿ ಬಾಹ್ಯದ ಆಚರಣೆ ಯಾವ ರೀತಿ ನಾವು ನಡೆಸ್ತಾ ಇದ್ದೀವಿ, ಅಂತರಾರ್ಥ ನೋಡೋದಕ್ಕೋದ್ರೆ ಯಾವ ಎರಡು ಸಂದೇಶ ಇದರಿಂದ ಬರ್ತಾ ಇದೆ, ಆ ಸಂದೇಶದ ಸರಿಯಾಗಿರ್ತಕ್ಕಂತಹ ದೃಷ್ಟಿಕೋನ ಏನು, ಅದನ್ನು ನಾವು ಅರ್ಥ ಮಾಡಿಕೊಂಡು ಮನನ ಮಾಡಿ ನಮ್ಮ ಜೀವನದಲ್ಲಿ ಅವೆರಡು ಪದಗಳನ್ನು ನಾವು ಸರಿಯಾಗಿ ನಮ್ಮ ಬಾಳಿನಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಆ ಫಾಲನೇತ್ರ ನರ್ತಿಪನು ಅಂದರೆ ಆ ಶಿವ ನರ್ತನ ಮಾಡ್ತಾನಂತೆ. ಏಕೆ? ನನ್ನ ಮಕ್ಕಳೆಲ್ಲ ಇಂಥ ರೀತಿಲಿ ತಯಾರಾದ್ರಲ್ಲ, ನನ್ನ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಈ ಸಂದೇಶದ ಬೆಳಕಿನಲ್ಲಿ ಅವರೆಲ್ಲ ಎಂಥ ಒಂದು ಸಮರಸ ಜೀವನಕ್ಕೆ ಸಿದ್ಧವಾಗ್ತಾ ಇದ್ದಾರಲ್ಲ, ನಾನು ಕನಸು ಕಂಡಿದ್ದು ಅದೇ ಇವತ್ತು ಸಾಧ್ಯವಾಗಿದೆ ಅಂಥೇಳಿ ಆ ಹಿನ್ನೆಲೆಯಲ್ಲಿ ನಾವೇನಾದರೂ ಜೀವನಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆ ಆದರೆ ಫಾಲನೇತ್ರ ಶಿವ ನರ್ತಿಸ್ತಾನೆ ಅಂತ ಹೇಳಿ. ಇಲ್ಲಿ ಬರ್ತಕ್ಕಂಥ ಎರಡು ಸಂದೇಶ ಉಪವಾಸ ಮತ್ತು ಜಾಗರಣೆ ಅಂತ ಹೇಳಿದೆ. ಉಪವಾಸ ಅಂದರೆ ಏನು? ನಾವೆಲ್ಲ ಉಪವಾಸ ಅಂತಕ್ಕಂಥದ್ದು ಯಾರಿಗೂ ಹೊಸಪದ ಏನಲ್ಲ. ಸಾಕಷ್ಟು ಜನ ಉಪವಾಸ ಮಾಡ್ತಾ ಇದ್ದೀವಿ. ಉಪವಾಸದ ಹೆಸರಿನಲ್ಲಿ ಫಲಾಹಾರ ಅಂತ ಹೇಳಿ ಹೊಟ್ಟೆ ತುಂಬ ತಿಂದು ಅಜೀರ್ಣ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇದೆ. ಏಕಾದಶಿ ಉಪವಾಸ ಅಂಥೇಳಿ ನಮ್ಮ ಹಿಂದಿನವರು ಏರ್ಪಾಟ್ ಮಾಡಿದ್ರು. ಅದರ ಅರ್ಥ ಇವತ್ತು ಏನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಜವಾಗೂ ಉಪವಾಸ ಅಂದ್ರೇನು, ಉಪವಾಸ ಹೇಗಿರಬೇಕು ಅನ್ನೋದನ್ನು ನೋಡೋದಕ್ಕೆ ಹೋದರೆ ಇವತ್ತು ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಉಪವಾಸಗಳನ್ನ 3-4 ರೀತಿಯಲ್ಲಿ ನೋಡಬಹುದು. ಒಂದು ರಾಜಕೀಯ ಉಪವಾಸ, ಒಂದು ಧಾರ್ಮಿಕ ಉಪವಾಸ, ಮತ್ತೊಂದು ರೋಗಿಗಳು ಮಾಡ್ತಕ್ಕಂಥ ಉಪವಾಸ, ಆಮೇಲೆ ಆರೋಗ್ಯವಂತರು ಅನುಸರಿಸಬೇಕಾಗಿರ್ತಕ್ಕಂಥ ಉಪವಾಸ. 4 ಥರ ಉಪವಾಸ ನೋಡಬಹುದು. ಅಂದರೆ ರಾಜಕೀಯ ಉಪವಾಸ ಬೆಳಗ್ಗೆ ಚೆನ್ನಾಗಿ ಊಟ ಮಾಡ್ಕೊಂಡು ಮಧ್ಯಾಹ್ನದವರೆಗೂ ಇದ್ದು ಅವ್ರ ಶಿಫ್ಟ್ ಮುಗೀತು ಅಂತೇಳಿ ಪುನಃ ಮನೆಗೂ ಊಟ ಮಾಡ್ತಕ್ಕಂಥವ್ರದ್ದು ಧಾರ್ಮಿಕ ಉಪವಾಸ. ಮಧ್ಯಾಹ್ನ ಶಿಫ್ಟ್ನವ್ರು ಬರ್ಬೇಕಾದ್ರೆ ಊಟ ಮಾಡ್ಕೊಂಬರ್ತಾರೆ, ರಾತ್ರಿ ಶಿಫ್ಟ್ ಮುಗಿದ ಮೇಲೆ ಪುನಃ ಮನೆಗೂ ಊಟ ಮಾಡ್ತಾರೆ. ಹೀಗೆ ರಾಜಕೀಯ ಉಪವಾಸ ಅಂತಕ್ಕಂಥದ್ದು ಬರೀ ತೋರಿಕೆಯ ಉಪವಾಸ, ತಮ್ಮ ಬೈಕಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಅಸ್ತ್ರ. ಇದು ನಿಜವಾಗಿ ಹೇಳಿದ್ರೆ ಉಪವಾಸ ಅಲ್ಲವೇ ಅಲ್ಲ, ಉಪವಾಸಕ್ಕೆ ಅಪಚಾರ ಮಾಡಿದ ಹಾಗೆ. ಇದು ರಾಜಕೀಯ ಉಪವಾಸ. ಎರಡನೇದು ಧಾರ್ಮಿಕ ಉಪವಾಸ. ಧಾರ್ಮಿಕ ಉಪವಾಸದಲ್ಲಿ ನಮ್ಮ ಹಿಂದಿನವರು ಏರ್ಪಾಟ್ ಮಾಡಿರೋ ಪ್ರಕಾರ ಏಕಾದಶಿ ಹಬ್ಬ ಅಂತ ಪ್ರತಿ ತಿಂಗಳು 2 ಬರೋ ಹಾಗೆ ಮಾಡಿ ಏಕಾದಶಿ ಹೇಗೆ ನಾವು ಆಚರಿಸಬೇಕು ಅಂತೇಳಿ ನಮಗೆ ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಸಂಪ್ರದಾಯಗಳಲ್ಲೂ ಸಹ ಕ್ರಿಶ್ಚಿಯನ್ರು, ಮುಸಲ್ಮಾನರು ಅವರು ರಂಜಾನ್ ಹಬ್ಬ, ಗುಡ್ ಫ್ರೈಡೇ ಇಂಥ ದಿವಸಗಳಲ್ಲೂ ಸಹ ಇದನ್ನು ಆಚರಣೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈ ಧಾರ್ಮಿಕ ಉಪವಾಸ ಇವತ್ತು ನಿಜವಾಗಿ ಏನಾಗಿದೆ ಅಂತ ಹೇಳಿದರೆ ಧಾರ್ಮಿಕ ಉಪವಾಸ ಉಳಿದಿಲ್ಲ, ವೈಭವದ ಉಪವಾಸವಾಗಿದೆ. ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡತಕ್ಕಂಥ ಉಪವಾಸ. ಅಥವಾ ಅದರ ಹೆಸರಿನಲ್ಲಿ ಯಾರೊಬ್ಬರು ಹಾಡು ಹೇಳ್ತಾ ಇದ್ರು, ಸುಬ್ಬಮ್ಮನ ಮನೇಲಿ ಶಾವಿಗೆ ಪಾಯಸ ಏಕಾದಶಿ ಹಬ್ಬ ಅಂತಲೇನ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ
ನಮ್ಮ ಉಪವಾಸ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೋದು. ಇದನ್ನು ಕೆಲವರು ಅನುಭವಿಗಳು ಹೇಳ್ತಾರೆ, ಇದು ಉಪವಾಸ ಜನ ಮಾಡೋದಲ್ಲ, ಮಂಗನ ಉಪವಾಸ ಅಂತ. ಅದು ನಿಜವಾದ ಉಪವಾಸ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಇದು ಎರಡನೇದು ಧಾರ್ಮಿಕ ಉಪವಾಸ. ಮೂರನೇದು ರೋಗಿಗಳು ಉಪಚಾರಕ್ಕೋಸ್ಕರ ಅಂದರೆ ಔಷಧಿ ಎಲ್ಲವನ್ನು ಬಿಟ್ಟು ತಮ್ಮ ಆರೋಗ್ಯ ಹೊಂದೋದಕ್ಕೋಸ್ಕರ ಅವ್ರ ರೋಗ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅನುಸರಿಸ್ತಕ್ಕಂಥ ಉಪವಾಸ ಇದೆ. ಅದು ನಿಸರ್ಗ ಚಿಕಿತ್ಸೆಗಳಲ್ಲಿ ಪ್ರಕೃತಿಗೆ ಬಗ್ಗೆ ಹೇಳ್ತಕ್ಕಂಥವರು ಅದನ್ನು ಬಳಸ್ತಾರೆ. ಅದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಅದನ್ನು ಕ್ರಮವರಿತು ಅದು ನಿಯಮಬದ್ಧವಾಗಿ ಆ ಉಪವಾಸ ಆಚರಿಸಿದ್ದೆ ಆದರೆ ನಿಜವಾಗ ಅದರ ಮಹತ್ವ ಎಷ್ಟಿದೆ ಅಂತ ಹೇಳಿದರೆ, ಲಂಘನಂ ಪರಮೌಷಧಂ, ಊಟ ಬಲ್ಲವನಿಗೆ ರೋಗವಿಲ್ಲ. ಇವೆರಡನ್ನು ಅರ್ಥ ಮಾಡಿಕೊಂಡ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ರೆ, ಇವತ್ತು ರೋಗ ಇಲ್ಲದಲ್ಲೇ ಇರೋರು ಎಷ್ಟು ಜನ ಇದ್ದಾರೆ? ಯಾವ ಮಾತ್ರ ನಾನು ತೆಗೆದುಕೊಳ್ತಾ ಇಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕಾದ ಪ್ರಮೇಯ ಇಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಶರೀರವನ್ನು ಸರಿಯಾಗಿ ಇಟ್ಕೊಂಡು ಎಂಥ ಆಹಾರ ತೆಗಿಬೇಕು ಆ ಆಹಾರ ತೆಗೆದುಕೊಂಡು ನನ್ನ ದೇಹದಲ್ಲೇ ರೆಸಿಸ್ಟೆನ್ಸ್ ಪವರ್ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನು ಬಳಸ್ಕೊಂಡು ನಾನು ಎಲ್ಲೂ ಚಿಕಿತ್ಸೆಗೆ ಹೋಗ್ತಾ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥವ್ರು ಎಷ್ಟು ಜನ ಇರ್ಬೋದು ಇವತ್ತು. ಆದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಕ್ಕಂಥ ಮಂತ್ರ ಎಲ್ರಿಗೂ ಗೊತ್ತಿದೆ. ಊಟದ ನಿಯಮ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಆ ಉಪವಾಸದಿಂದ ಲಂಘನಂ ಪರಮೌಷಧಂ, ಪ್ರತಿಯೊಂದು ರೋಗವನ್ನು ಗುಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಎರಡು ಸೂತ್ರದ ಆಧಾರದ ಮೇಲೆ ನಮ್ಮ ರೋಗಿಗಳಿಗೆ ಮಾಡ್ತಕ್ಕಂಥ ನಿಸರ್ಗ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥ ಉಪವಾಸ ಮೂರನೇ ವಿಧಾನ. ನಾಲ್ಕನೇ ವಿಧಾನ ಆರೋಗ್ಯವಂತರು ಮಾಡಬೇಕಾಗಿರ್ತಕ್ಕಂಥ ಉಪವಾಸ. ವಾರಕ್ಕೊಂದು ಸಾರಿನೋ 2 ವಾರಕ್ಕೊಂದು ಸಾರಿನೋ ಒಂದು ದಿವಸ ಇಡೀ ಉಪವಾಸವೋ ಅಥವಾ ಒಂದು ಊಟ ಮಾತ್ರ ಬಿಡ್ತಕ್ಕಂಥ ಉಪವಾಸ ಮಾಡ್ತಕ್ಕಂಥದ್ದು ಸೂಕ್ತ. ಅದರಲ್ಲಿ ನಾವು 1 ವಾರದವರೆಗೂ ಬಳಸಿರತಕ್ಕಂಥ ಆಹಾರದಲ್ಲಿ ಅಕ್ರಮವಾಗಿ ಶೇಖರಣೆಯಾಗಿರ್ತಕ್ಕಂಥ ಮಾಲಿನ್ಯ, ನಮಗೆ ಬೇಡದಲೇ ಇರತಕ್ಕಂಥ ವಸ್ತು, ತ್ಯಾಜ್ಯ ವಸ್ತು, ಅಕ್ರಮ ಆಹಾರ ಸೇವನೆಯಿಂದ ನಮ್ಮಲ್ಲಿ ಹೆಚ್ಚುತ್ತಾ ಹೋಗಿರುತ್ತೆ. ಅದನ್ನು ಹೊರಹಾಕೋದಕ್ಕೆ ಉಪವಾಸ ಬಹಳ ಉತ್ತಮವಾದ ಕೆಲಸ ಮಾಡುತ್ತೆ. ಅಂಥವರು ವಾರಕ್ಕೊಂದು ಸಾರನ 2 ವಾರಕ್ಕೊಂದು ಸಾರನ ಉಪವಾಸ ಇದ್ದಾಗ ಬೆಳಗಿನ ಸಾಯಂಕಾಲದವರು ಪೂರ್ತಿ ಉಪವಾಸ ಇದ್ದು ಎಷ್ಟು ಬೇಕಾದ್ರೂ ನೀರು ಕುಡಿದು, ನೀರು ಕುಡಿದಲೇ ಮಾಡ್ತಕ್ಕಂಥ ಉಪವಾಸ ಸರಿಯಾದ ಉಪವಾಸ ಅಲ್ಲ. ಕೆಲವರು ಉಪವಾಸ ಅಂದರೆ ನೀರನ್ನು ಕುಡಿಯಬಾರದು ಅಂತ ತಿಳ್ಕೊಂಡು ಕೆಲವರು ಮಾಡ್ತಾರೆ. ನಾವು ಅಂಥ ತಪ್ಪು ಮಾಡ್ತಾ ಇದ್ವಿ. ಈಚೆಗೆ ಅದೆಲ್ಲ ಗುರುತಿಗೆ ಬಂದು ಉಪವಾಸ ಇದ್ದಿದ್ದ ದಿವಸ ಹೆಚ್ಚು ನೀರು ಕುಡಿಯಬೇಕು. ಎಷ್ಟು ಹೆಚ್ಚಿಗೆ ನೀರು ಕುಡಿತೀರೋ ಅಷ್ಟು ಸಹ ನಮ್ಮ ಒಳಗಡೆ ಇರತಕ್ಕಂಥ ದೋಷ ಖಾಲಿ ಆಗೋದಕ್ಕೆ ಸಾಧ್ಯ. ಇಂಥ ಉಪವಾಸದ ಕ್ರಮವನ್ನು ಇಟ್ಕೊಂಡು ವಾರಕ್ಕೂ 2 ವಾರಕ್ಕೂ ಮಾಡತಕ್ಕಂಥ ಉಪವಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು, ನಾನು ಮೊದಲೇ ಹೇಳಿದ ಹಾಗೆ ಡಾಕ್ಟ್ರ್ ಹತ್ರ ಹೋಗದಲೇ ಇರತಕ್ಕಂಥ ಸ್ಥಿತಿಯನ್ನು ನಾವೇ ಅನುಭವಿಸ್ತಾ ನಮ್ಮಲ್ಲಿರ್ತಕ್ಕಂಥ ಆ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ 4 ಥರದ ಉಪವಾಸವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ 4 ಥರದ ಉಪವಾಸ ಅಲ್ಲದೆ ಸರಿಯಾಗಿ ಚಿಂತಕರಾಗಿ ಹೊರಟ್ರೆ ನಾವು ಉಪವಾಸದ ಅರ್ಥ ಏನು ಅಂತ ನೋಡೋದಕ್ಕೆ ಹೊರಟಾಗ ಈ ವಚನದಲ್ಲೂ ತಮ್ಮ ಗಮನಕ್ಕೆ ಬಂದ ಹಾಗೆ ಉಪ ಪ್ಲಸ್ ವಾಸ, ಉಪವಾಸ ಅಂದರೆ ಹತ್ತಿರ ವಾಸ ಮಾಡೋದು. ಯಾರ ಹತ್ರ? ಪರಮಾತ್ಮನ ಹತ್ರ, ದೇವರ ಹತ್ರ ವಾಸ ಮಾಡೋದು ಅಂಥೇಳಿ. ನಾವು ದೇವರ ಹತ್ರನೇ ಇದೀವಲ್ಲ, ನಮ್ಮ ಮನೇಲಿ ದೇವ್ರ ಮನೆ ಇಟ್ಕೊಂಡಿದ್ದೀವಿ, ಪ್ರತಿ ದಿವಸ ಪೂಜೆ ಮಾಡ್ತೀವಿ, ಯಾವಾರು ದೇವ್ರ ಹೆಸರು ಹೇಳ್ಕೊಂಡೆ ಎಲ್ಲ ಕೆಲಸಕ್ಕೂ ಕೈ ಹಾಕ್ತೀವಿ ಅಂತ ನೀವು ಹೇಳಬಹುದು. ಆದರೆ ನಿಜವಾಗಿ ಉಪವಾಸ ಹತ್ತಿರ ಇರೋದು ಅಂದ್ರೆ ಏನು ಅನ್ನೋದನ್ನು ಥಿಯಾಸಫಿ ಬೆಳಕಿನಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡೋದಕ್ಕೆ ಹೊರಟ್ರೆ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರ ನಮಗೆ ಸಿಗೋದಕ್ಕೆ ಸಾಧ್ಯ. ಉಪವಾಸ ಅಂತಕ್ಕಂಥ ಹತ್ತಿರದ ಜೀವನಕ್ಕೆ ನಾವು ಹೊರಟಿದ್ದೇ ಆಗಿದ್ರೆ
ದೇಹಾತ್ಮ ಭಾವವನ್ನು ತೊರೆದು ಅಂತರಾತ್ಮ ಭಾವದಿಂದ ದೇವರ ಹತ್ತಿರ ವಾಸಿಸೋದು ಅಂತ ಹೇಳಿ. ಅಂತರಾತ್ಮ ಅಂದರೆ ಯಾರು, ದೇಹಾತ್ಮ ಅಂದರೆ ಯಾರು? ದೇಹಾತ್ಮನ ದೃಷ್ಟಿಕೋನ ಏನು, ಅಂತರಾತ್ಮನ ದೃಷ್ಟಿಕೋನ ಏನು? ಅಂತರಾತ್ಮಕ್ಕೂ ದೇಹಾತ್ಮಕ್ಕೂ ಏನಾರ ಸಂಬಂಧ ಇದೆಯಾ? ಅಂತರಾತ್ಮನ ಸ್ಥಿತಿಯಲ್ಲಿ ನಿಂತು ನಾವು ನಮ್ಮ ಕೆಲಸ ಕಾರ್ಯಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿ ದೇವರ ಹತ್ರ ಇದ್ದಾಗ ಆಗುತ್ತಾ ಅನ್ನೋದು ನಾವು ಸ್ವಲ್ಪ ನೋಡೋದಕ್ಕೆ ಹೊರಟ್ರೆ, ಅಂತರಾತ್ಮ ಯಾರ ಒಂದು ಕಿಡಿಯಾಗಿ ನಮ್ಮೊಳಗೆ ಶಾಶ್ವತವಾಗಿ ಬಹು ಜನ್ಮಗಳಲ್ಲಿ ನಾವು ಬಂದು ಅನುಭವ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ದೇಹ ಬೇರೆ ಬೇರೆಯಾಗಿ ಹೊಂದಿದರೂ ಸಹ ಜೀವಾತ್ಮ ಒಬ್ಬನೇ ಇರ್ತಾನ, ಪ್ರತಿ ಜನ್ಮಕ್ಕೂ ಬದಲಾಗ್ತಾನ. ಎಷ್ಟು ಜನ್ಮಗಳಲ್ಲಿ ಎಷ್ಟು ಕಡೆಗಳಲ್ಲಿ ನೀವು ದೇಹವನ್ನು ಎತ್ತಿ ಪರಿಪೂರ್ಣರಾಗ್ತವರೆಗೂ ಸಹ ಜೀವಾತ್ಮ ಒಬ್ಬನೇ. ಅವನಿರ್ತಕ್ಕಂಥ ನೆಲೆ ಯಾವುದು? ಜೀವಾತ್ಮ ಇರತಕ್ಕಂಥದ್ದು ಕಾರಣದೇಹದಲ್ಲಿ. ಕಾರಣದೇಹ ಅಂತಕ್ಕಂಥದ್ದು ಮನೋಲೋಕದ ಮೇಲಿನ 3 ಉಪಲೋಕ ತತ್ವಗಳಿಂದ ಆಗಿರ್ತಕ್ಕಂಥದ್ದು. ಈ ಕಾರಣದೇಹದಲ್ಲಿರ್ತಕ್ಕಂಥ ಅಂತರಾತ್ಮ ಅಥವಾ ಜೀವಾತ್ಮ ಅಂತಕ್ಕಂಥವನು ಅವನ ದೃಷ್ಟಿಕೋನನೇ ಬೇರೆ. ಈ ದೇಹಾತ್ಮ ಹೊರಮುಖವಾಗಿ ಹೋಗ್ತಾ ಇರತಕ್ಕಂಥ ಇದರ ಚಟುವಟಿಕೆಗಳೇ ಬೇರೆ. ಬೇರೆ ಅಂದರೆ ಸರಿಯಾಗಿ ನೋಡಿದರೆ ಇವೆರಡೂ ತದ್ವಿರುದ್ಧ. ಅಂತರಾತ್ಮನ ದೃಷ್ಟಿ ಯೂನಿವರ್ಸಲ್ ಆಗಿದ್ದರೆ ದೇಹಾತ್ಮದ ದೃಷ್ಟಿ ಇಂಡಿವಿಜುವಲ್ ಆಗಿದೆ. ವೈಯಕ್ತಿಕವಾಗಿ ಚಿಂತನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನೂ ಸಹಜವಾಗಿ ಬರ್ತಕ್ಕಂಥ ಸ್ವಭಾವ. ಅದರಲ್ಲೂ ಪ್ರಾಣಿ ವರ್ಗದಿಂದ ಆಗ್ತಾನೆ ಮನುಷ್ಯ ವರ್ಗಕ್ಕೆ ತೇರ್ಗಡೆ ಆಗಿರ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಜನ್ಮಗಳು ಆ ದೃಷ್ಟಿಯಿಂದಲೇ ನಾವು ಬಾಳ್ತಾ ಇರ್ತೀವಿ. ಆದರೆ ಇಂಥ ಸತ್ಸಂಗದಲ್ಲಿ ಸಾಹಿತ್ಯದ ಬೆಳಕಿನಲ್ಲಿ ನಾವು ಚಿಂತಕರಾಗಿ ಹೊರಟಾಗ ದೇಹಾತ್ಮ ಭಾವವನ್ನು ಬಿಡೋದಕ್ಕೆ ಪ್ರಯತ್ನ ಪಡ್ತಾ ಅಂತರಾತ್ಮನ ಸ್ಥಿತಿಯಲ್ಲಿ ನಿಲ್ಲೋದು ಹೇಗೆ ಅಂಥೇಳಿ ನಾವು ಚಿಂತನೆ ಮಾಡ್ತಾ ಅವನ ಆದೇಶದಂತೆ ಅವನಲ್ಲಿ ನಿಂತು ನಾವಿಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಅಂದರೆ ಸೂತ್ರದಲ್ಲಿ ನಿಂತು ಪಾತ್ರ ನಿರ್ವಹಿಸು ಅಂತ ಒಂದು ಮಾತಿದೆ. ಸೂತ್ರ ಅಂದರೆ ನಮ್ಮ ನಿಜವಾದ ನೆಲೆ ಜೀವಾತ್ಮನಲ್ಲಿ ನಮ್ಮ ಪೂರ್ಣ ಗಮನ ಇರಬೇಕು. ನಮ್ಮ ಕೆಲಸ ಕಾರ್ಯಗಳೆಲ್ಲ ದೇಹಾತ್ಮದಲ್ಲಿ ಸಾಗಬೇಕು. ಅಂದರೆ ದೇಹಾತ್ಮ ಚಟುವಟಿಕೆಗಳೆಲ್ಲ ಅಂತರಾತ್ಮನ ಸಂದೇಶದಿಂದ ಸಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ದೇವರ ಹತ್ರ ನಾವು ವಸಿಸೋದಕ್ಕೆ ಒಂದು ಮಾರ್ಗ ಆಯಿತು. ದೇಹಾತ್ಮ ಹೊರಮುಖವಾಗಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ತಂದೊಡ್ತಾ ಇದೆ. ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಬರ್ತಕ್ಕಂಥದ್ದು ಸಹ ಅಂತರಾತ್ಮನನ್ನು ಅರ್ಥ ಮಾಡಿಕೊಂಡು ಅವನಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ಸಂಬಂಧವನ್ನು ತಿಳ್ಕೊಂಡು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಜೀವಾತ್ಮ ಬೆಳೆದಿದೆ ಅಂಥೇಳಿ ಗಮನಿಸ್ತಾ ಅಂತರ್ಮುಖಿಗಳಾದಾಗ ನಮಗೆ ಅಂಥ ಜೀವನ ಸಾಧ್ಯವಾಗುತ್ತೆ. ಅದು ಉಪವಾಸದ ಜೀವನದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಹೆಜ್ಜೆ. ಅದರಿಂದಲೇ ಹೇಳ್ತಾರೆ ಸರ್ವೇಂದ್ರಿಯ ನಿಗ್ರಹವೆಂಬ ಉಪವಾಸ. ಇಂದ್ರಿಯಗಳ ಸದಾಕಾಲ ಹೊರಮುಖವಾಗಿವೆ. ಅವು ಬಯಸ್ತಕ್ಕಂಥ ಆಹಾರ ನಮಗೆಲ್ಲ ಗೊತ್ತಿದೆ. 5 ಇಂದ್ರಿಯಗಳ ಚಾಪಲ್ಯೂ ಬೇರೆ ಬೇರೆಯೇ. ಅದು ಬಯಸ್ತಕ್ಕಂಥ ವಸ್ತುಗಳು ಬೇರೆ ಬೇರೆ. ಹೊರಗಡೆ ಇರತಕ್ಕಂಥ ದೃಶ್ಯಗಳನ್ನು ನೋಡಬೇಕು, ಇಲ್ಲಿ ಶಬ್ದಗಳನ್ನ ಕೇಳಬೇಕು, ಇಲ್ಲಿ ರುಚಿಕರವಾದ ಆಹಾರ ಪದಾರ್ಥಗಳ ರುಚಿಯನ್ನು ನೋಡಬೇಕು, ಹೊರಗಿನ ವಸ್ತುಗಳ ಆಘ್ರಾಣಿಸಿ ನಾನು ಇರಬೇಕು ಅಂತ ಹೇಳಿ ಆ ಇಂದ್ರಿಯಗಳೆಲ್ಲ ನಮ್ಮನ್ನೆಲ್ಲ ಹೊರಗಡೆ ಸೆಳಿತಾವೆ. ಈ ಇಂದ್ರಿಯಗಳನ್ನು ಸಾಕಷ್ಟು ಅದರ ಒಂದು ಸ್ವಭಾವ, ಅದರ ರಚನೆ, ಅದೇತಕ್ಕೋಸ್ಕರ ನಮ್ಗೆ ಒದಗಿದೆ ಅಂಥೇಳಿ ನಾವು ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಹೊರಟ್ರೆ ಅದರಿಂದ ಸಹಜವಾಗಿ ಬಿಡಿಸ್ಕೊಂಡು ಅಂತರ್ಮುಖಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸ್ಥಿತಿಯನ್ನು ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರದ ಸಾಧನೆ ಅಂತ ಕರೀತಾರೆ. ಪ್ರತಿಯಾದ ಆಹಾರ, ಇಂದ್ರಿಯಗಳಿಗೆ ಸಹಜವಾಗಿ ಬಯಸ್ತಕ್ಕಂತಹ ಆಹಾರಗಳನ್ನು ಒದಗಿಸ್ತಲೇ ಪ್ರತಿಯಾದ ಆಹಾರ ಅಂತ ಹೇಳಿದರೆ ಅವರ ಅಂತರ್ಮುಖವಾಗಿ ಮಾಡತಕ್ಕಂಥ ರೀತಿ. ಇದು ಉಪವಾಸದಲ್ಲಿ ನಾವು ಮಾಡಬೇಕಾಗಿರತಕ್ಕಂಥ ಕ್ರಿಯೆ. ಈ ಉಪವಾಸದಿಂದ
ನಾವು ನಿಜವಾಗೂ ಅರ್ಥ ಮಾಡ್ಕೊಳ್ಳೋದು ಕೊರಟ್ರೆ ರಾತ್ರಿ ಹೊತ್ತು ಗಾಢಾಂಧಕಾರ ಮುಸ್ಕಿರುತ್ತಿವತ್ತು ಚತುರ್ದಶಿ ದಿವಸ, ನಾಳೆ ಅಮಾವಾಸ್ಯೆ. ಗಾಢಾಂಧಕಾರದ ಸಂದೇಶ ಏನು ಅಂತ ನಾವು ನೋಡಿದರೆ, ಗಾಢಾಂಧಕಾರ ಮಹಾಮಾಯೆಯ ಸಂಕೇತ. ಅಜ್ಞಾನ ಅಂತಕ್ಕಂಥ ಮಹಾಮಾಯೆ ಮುಸ್ಕಿರ್ತಕ್ಕಂಥದ್ದನ್ನು ತೋರಿಸ್ಕೊಡದೆ ಈ ಗಾಢಾಂಧಕಾರ. ಈ ಅಂಧಕಾರ, ಈ ಮಹಾಮಾಯೆ ಎಷ್ಟು ಮನೆ ಅಮ್ಮಳ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಅಂತಕ್ಕಂಥದ್ರ ಮೇಲೆ ಅಹಂಭಾವವನ್ನು ತಂದಿಟ್ಟು ನಮ್ಮೆಲ್ಲರನ್ನೂ ಸಹ ದಾರಿ ತಪ್ಪಿಸ್ತಾ ಇದೆ. ಇಂತಹ ದಾರಿ ತಪ್ಪಿಸ್ತಕ್ಕಂತಹ ಮಾಯೆಯಿಂದ ಹುಟ್ಟಿರ್ತಕ್ಕಂತಹ ನಾನು ಅಂತಕ್ಕಂಥ ಪ್ರಚೋದನೆ ಬರತಕ್ಕಂಥ ದೇಹಾತ್ಮ ಭಾವವನ್ನು ತೊರೆದು ಎಚ್ಚರದಿಂದ ಬಾಳತಕ್ಕಂಥದ್ದೇ ಜಾಗರಣೆ ಅಂತ ಹೇಳಿ. ಜಾಗರಣೆ ಅಂದರೆ ಎಚ್ಚರದಿಂದ ಬಾಳ್ತಕ್ಕಂಥದ್ದು, ಜಾಗರೂಕರಾಗಿರ್ತಕ್ಕಂಥದ್ದು, ಹುಷಾರಾಗಿ ಬಾಳ್ತಕ್ಕಂಥದ್ದು. ಜಾಗರಣೆ ಅಂದ ತಕ್ಷಣ ರಾತ್ರಿಯೆಲ್ಲ ನಾವು ಎದ್ದಿದ್ದು ಆ ಕಾಲ ಕಳೆಯೋದಕ್ಕೋಸ್ಕರ ಏನೇನೋ ಹಮ್ಮಿಕೊಂಡು ಕಾಲವನ್ನು ವೇಸ್ಟ್ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲ, ಆರೋಗ್ಯ ಕೆಡಿಸ್ಕೊಳ್ತೀವಿ. ಉಪವಾಸ, ಜಾಗರಣೆ ಇವೆರಡರ ಅರ್ಥ ಸರಿಯಾಗಿ ಗೊತ್ತಾದರೆ, ಮಲಯಾಳಿ ಸ್ವಾಮಿಗಳು ಒಂದು ಕಡೆ ಬರೀತಾರೆ, ಹಗಲು ನಿದ್ದೆ, ರಾತ್ರಿ ನಿದ್ದೆ, ರಾತ್ರಿ ಜಾಗರಣೆ, ಹಗಲು ನಿದ್ದೆ ಎರಡೂ ಸರಿಯಲ್ಲ ಅಂಥೇಳಿ. ಹಗಲೊತ್ತು ನಿದ್ದೆ ಮಾಡತಕ್ಕಂಥದ್ದು ಸರಿಯಲ್ಲ, ರಾತ್ರಿ ಹೊತ್ತು ಜಾಗರಣೆ ಮಾಡೋದು ಸರಿಯಲ್ಲ. ಮತ್ತು ಶಿವರಾತ್ರಿ ಸಂದೇಶ ಅದೇ ಹೇಳುತ್ತಲ್ಲ, ಜಾಗರಣೆ ಅಂದರೆ ರಾತ್ರಿಯಲ್ಲಿ ಎದ್ದಿದ್ದು ನಾವು ಕಾಲ ಕಳೆಯೋದು ಅಂಥೇಳಿ. ನಿಜವಾಗದು ಸರಿಯಾದ ಅರ್ಥ ಅಲ್ಲ, ತಪ್ಪು ಅಭಿಪ್ರಾಯ. ಜಾಗರಣೆ ಅಂದ ತಕ್ಷಣ ಎಚ್ಚರವಾಗಿ ಬಾಳಬೇಕು ಅಂತಕ್ಕಂಥದ್ದು ಮುಖ್ಯ ಸಂದೇಶ ಅದರದ್ದು. ಎಚ್ಚರವಾಗಿ ಬಾಳ್ತಕ್ಕಂಥದ್ದಂದ್ರೆ ಹೇಗೆ? ವೇದಾಂತ ಡಿಂಡಿಮ ಅಂಥೇಳಿ ಒಂದು ಗ್ರಂಥ ಇದೆ. ಅದರಲ್ಲಿ ಸಾಮಾನ್ಯ ಮನುಷ್ಯನನ್ನು, ಅದರಲ್ಲೂ ಸಾಧಕನನ್ನು ಎಚ್ಚರಿಸ್ತಕ್ಕಂಥ ಸಂದೇಶಗಳು ಸಾಕಷ್ಟಿವೆ. ಅದರಲ್ಲಿ ಒಂದು ಸಂದೇಶ ಈ ರೀತಿ ಇದೆ: ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ. ಕಾಮ, ಕ್ರೋಧ, ಲೋಭ ಅಂತಕ್ಕಂಥವು ಮೂರೂ ಸಹ ನಮ್ಮೊಳಗೆ ಹೊಂಚ ಆಗ್ತಾ ಇರತಕ್ಕಂಥ ಕಳ್ಳರು. ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ, ದೇಹದಲ್ಲಿ ಮನೆ ಮಾಡಿಕೊಂಡು ಹೊಂಚಾಗ್ತಾ ಇರತಕ್ಕಂಥ ಕಳ್ಳರಂತೆ ಇರು ಮೂರು ಜನ. ಅದಕ್ಕಿನ್ನು ಮುಂದಕ್ಕೆ ಎಚ್ಚರಿಸ್ತಾರೆ, ಜ್ಞಾನರತ್ನಾಪಹಾರಾಯ, ಜ್ಞಾನರತ್ನವನ್ನು ಅಪಹರಿಸದ ಇರ್ತಕ್ಕಂಥವರು. ಅದಕ್ಕೋಸ್ಕರ ನೀನು ತಸ್ಮಾತ್ ಜಾಗ್ರತ, ಅದರಿಂದ ನೀನು ಎಚ್ಚರವಾಗಿರು, ಹುಷಾರಾಗಿರು, ದಾರಿ ತಪ್ಪಬೇಡ, ಮೂರಕ್ಕೂ ದಾಸನಾಗಬೇಡ. ನಿನ್ನಲ್ಲಿರೋ ರತ್ನವನ್ನು, ಪರಮಾತ್ಮ ಕೊಟ್ಟಿರ್ತಕ್ಕಂಥ ದಿವ್ಯ ಶಕ್ತಿಯನ್ನು ಹಾಳು ಮಾಡ್ಕೋಬೇಡ, ಅದ್ರ ಬಳಸ್ಕೋ ಅಂತ ಈ ಶ್ಲೋಕ ಹೇಳುತ್ತೆ. ಅಂದರೆ ಕಳ್ಳರು ಸದಾಕಾಲ ನಮ್ಮಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಯಾವ ಕಳ್ಳರು ಹೊರಗಡೆಯಿಂದ ಬೀಳಬಾರದು ಅಂತೇಳಿ ನಾವು ಸಾಕಷ್ಟು ರಕ್ಷಣೆ ಮಾಡ್ಕೊಳ್ತೀವಿ, ವ್ಯವಸ್ಥೆ ಮಾಡ್ಕೊಳ್ತೀವಿ. ಈ ಕಳ್ಳರನ್ನ ಯಾವ ರೀತಿ ರಕ್ಷಿಸ್ತೀರಾ? ಈ ಕಳ್ಳರ ಜಾಗನೇ ಗೊತ್ತಾಗಲ್ಲ. ಎಷ್ಟರ ಮಟ್ಟಿಗೆ ಸೇರ್ಕೊಂಡಿದ್ದಾರೆ ಅವರು. ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿ ನಾವಿದ್ದೀವಿ ಅಂತಕ್ಕಂಥದ್ದು ಸಹ ತೋರಿಸ್ಕೊಳ್ಳೋದಲ್ಲೇ ತಮ್ಮ ಕೆಲಸ ಪೂರೈಸ್ಕೊಂಡು ನಮ್ಮನ್ನು ಸಾಕಷ್ಟು ನಲುಗಿಸ್ಬಿಟ್ಟಿದ್ದಾರೆ. ಯೋಚನೆ ಮಾಡಿ. ಇಂತಹ ಎಚ್ಚರಿಕೆ ಆ ಗ್ರಂಥ ಕೊಡ್ತಾ ಇದೆ ನಮಗೆ. ಜಾಗರಣೆಯಲ್ಲಿ ಮೊಟ್ಟಮೊದಲು ನಾವು ತಿಳ್ಕೋಬೇಕಾದ್ದು ಈ ಎಚ್ಚರದ ಸ್ಥಿತಿಯನ್ನು. ಈ ಎಚ್ಚರ ಅಂದ ತಕ್ಷಣ ಸಾಮಾನ್ಯವಾಗಿ ಹೊರಗಿನ ವ್ಯವಹಾರದಲ್ಲಿ, ಈಗಿನ ಸಮಾಜದಲ್ಲಿ ಎಚ್ಚರವಾಗಿಲ್ಲದಿದ್ದರೆ ಬಾಳಕ್ಕಾಗತ್ತೋ? ಹಾಗಾದ್ರೆ ನಾವ್ಯಾರು ಎಚ್ಚರವಾಗಿಲ್ವೋ? ನಿಜವಾಗೂ ಎಚ್ಚರವಾಗಿದ್ದೀವಿ ನಾವು. ಎಂಥ ಎಚ್ಚರ ನಾವಿರೋದು ಅನ್ನೋದು ಸ್ವಲ್ಪ ನೋಡೋಣ. ಈ ಎಚ್ಚರದಲ್ಲಿ 3 ತರಹ ಅಥವಾ 4 ತರಹ ಎಚ್ಚರ ಇದೆ ಅಂತ ಹೇಳ್ತಾರೆ. ಒಂದು ತಾಮಸಿಕ ಎಚ್ಚರ, 2ನೇದು ರಾಜಸಿಕ ಎಚ್ಚರ, 3ನೇದು ಸಾತ್ವಿಕ ಎಚ್ಚರ, 4ನೇದು ಗುಣಾತೀತ ಸ್ಥಿತಿಯ ಎಚ್ಚರ ಅಂಥೇಳಿ.
ಈ 4 ಎಚ್ಚರಗಳನ್ನ ನಾವು ಗಮನಿಸಿದ್ದೆ ಆದರೆ ಪ್ರತಿಯೊಬ್ಬರೂ ಸಹ ಎಚ್ಚರವಾಗೇ ಬಾಳ್ತಾ ಇದ್ದೀವಿ. ಎಚ್ಚರವಾಗಿ ಬಾಳ್ತಾ ಇರತಕ್ಕಂಥದ್ದು ಸಹ ಎಚ್ಚರ ತಪ್ಪಿದ್ದೀವಿ ಅಂತಕ್ಕಂಥ ಸ್ಥಿತಿಯನ್ನು ಮರೆಮಾಚಿ ನೀವು ಎಚ್ಚರವಾಗಿದ್ದೀರಾ ಅಂತ ತೋರಿಸ್ಕೊಳ್ತಕ್ಕಂಥ ಸ್ವಭಾವನ ನಮ್ಮ ಹೆಚ್ಚು ಹೆಚ್ಚು ಬೆಳೆಸ್ತಾ ಇದ್ದೀವಿ. ಇದು ತಾಮಸಿಕ ಎಚ್ಚರ ಅಂಥೇಳಿ. ಬಹಳ ಹುಷಾರಾಗಿ ಜೀವನ ನಡೆಸ್ತೀವಿ, ಬಹಳ ಉಪಾಯವಾಗಿ ಹಣ ಸಂಪಾದನೆ ಮಾಡ್ತೀವಿ, ಎಲ್ಲ ರೀತಿಯ ಅನುಕೂಲವನ್ನು ಪಡ್ಕೋಬೇಕು ಅಂತೇಳಿ ಹಾತೊರಿತೀವಿ. ನಮಗೆ ಬಂದು ಮುತ್ತತಕ್ಕಂಥ ಆಸೆ ಆಕಾಂಕ್ಷೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಭಾಳಷ್ಟು ನಿಗಾದಿಂದ ಕೆಲಸ ಮಾಡ್ತೀವಿ. ಸ್ವಲ್ಪ ನಾವೇನು ಎಚ್ಚರ ತಪ್ಪಿಲ್ಲ, ಜಾಗರೂಕರಾಗಿ ಇದ್ದೀವಿ. ಆದರೆ ಇದೆಲ್ಲ ಏನು ಮಾಡುತ್ತೆ, ನಮಗೆ ದೇಹ ಸುಖವನ್ನು ಮಾತ್ರ ತಂದುಕೊಡುತ್ತೆ. ದೇಹ ಸುಖಕ್ಕೆ ಹಾತೊರೆಯತಕ್ಕಂಥ ಎಚ್ಚರವೆಲ್ಲವೂ ಸಹ ತಾಮಸ ಎಚ್ಚರ. ದೇಹ ಸುಖಕ್ಕೆ ಹಾತೊರೆತ ಅದಕ್ಕೆ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳನ್ನ ಸಂಪಾದನೆ ಮಾಡ್ತಾ ಅದರ ಹಿತವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ದೇಹಾತ್ಮವನ್ನು ಬೆಳೆಸ್ತಾ ನಾನು ಅಂತಕ್ಕಂಥದಕ್ಕೆ ಹೆಚ್ಚು ಪುಷ್ಟಿ ಕೊಡ್ತಾ ಇರತಕ್ಕಂಥ ಜೀವನದಲ್ಲಿ ಬಹಳಷ್ಟು ಎಚ್ಚರವಾಗಿದ್ದೀವಿ ನಾವೆಲ್ಲ. ಇದನ್ನು ತಾಮಸಿಕ ಎಚ್ಚರ ಅಂತ ಕರೀಬಹುದು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ತಾಮಸಿಕ ಎಚ್ಚರದಿಂದ ಪಾರಾಗಿದ್ದೀವಿ, ಅಂಥ ದುರ್ದೆಸೆ ಚಿಂತನೆ ನಾವು ಮಾಡ್ತಾ ಇಲ್ಲ, ಇನ್ನು ಸ್ವಲ್ಪ ಉತ್ತಮವಾಗಿದ್ದೀವಿ ಅಂತ ಹೇಳಿ ತಾಮಸಿಕ ಸ್ವಭಾವವನ್ನು ಕಳ್ಕೊಂಡು ಸೋಮಾರಿತನವನ್ನು ಆಲಸ್ಯವನ್ನು ದೂರೀಕರಿಸಿ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರತಕ್ಕಂಥ ಚುರುಕಿನಿಂದ ಇರತಕ್ಕಂಥವ್ರನ್ನ ಕಂಡು ನಾವು ಗಮನಿಸಿದರೆ ಅದನ್ನು ರಾಜಸಿಕ ಎಚ್ಚರ ಅಂತ ಹೇಳ್ಬೋದು. ರಾಜಸಿಕ ಎಚ್ಚರದ ಜನ ಇವತ್ತು ಬಹಳ ಸಂಖ್ಯೆಯಲ್ಲಿದ್ದಾರೆ ಪ್ರಪಂಚದಲ್ಲಿ. ರಾಜಸಿಕ ಎಚ್ಚರ ಅಂದರೆ ಏನು? ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮಲ್ಲಿರ್ತಕ್ಕಂಥ ದುಷ್ಟ ಭಾವನೆಗಳನ್ನು ಬಲಪಡಿಸೋದಕ್ಕೋಸ್ಕರ, ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಚುರುಕಾಗಿ ಕೆಲಸ ಮಾಡ್ತಾಯಿದ್ವಿ. ಆಲಸ್ಯ ಮನೋಭಾವದಿಂದ ಹೊರಬಂದಿದ್ದೀವಿ, ತಾಮಸ ಸ್ವಭಾವವನ್ನು ಬಿಟ್ಟಿದ್ದೀವಿ, ರಾಜಸ ಸ್ವಭಾವದಲ್ಲಿ ನೆನೆ ನಿಲ್ತಿರ್ತಕ್ಕಂಥ ನಾವೆಲ್ಲ ಬಹಳಷ್ಟು ಚುರುಕಾಗಿ ಕೆಲಸ ಮಾಡ್ತಾಯಿದ್ವಿ. ಹೇಗೆ ಅಂತ ಹೇಳಿದರೆ ಪಾದರಸ ಇದ್ದ ಹಾಗೆ, ಒಂದು ಗಳಿಗೇನೂ ಬಿಡುವಿಲ್ಲ. ಈಗಿನ ಜೀವನ ಹಾಗೆ ತಾನೇ ಇರೋದು. ಬಿಡುವಿದೆ ಯಾರಿಗಾದ್ರೂ? ಬಿಡುವಿರ್ತಕ್ಕಂಥ ಜನ ಯಾರಾದರೂ ಇದ್ದಾರೆಯೇ? ಇದ್ರೆ ಆ ಬಿಡುವನ್ನು ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ? ಅಂತಹ ಚಟುವಟಿಕೆ ಇವತ್ತು ಸಮಾಜದಲ್ಲಿ ಹೆಚ್ಚಿಗೆ ಇದೆ. ಕಾರಣ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು? ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದೇ. ಇಂಥ ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಹಾದಿಯಲ್ಲಿ ಇದುವರೆಗೂ ಬೆಳೆಸ್ಕೊಂಡು ಬಂದಿರತಕ್ಕಂಥ ಭಾವನೆಗಳನ್ನು ಹಾಗೇ ಕಾಪಾಡ್ಕೊಂಡು ಹೋಗಬೇಕು ಅಂಥೇಳಿ ದುಷ್ಟ ಸ್ವಭಾವಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥ ಸ್ಥಿತಿಯಲ್ಲಿ ನೋಡಿದಾಗ ಎಷ್ಟು ಸಂಪಾದನೆ ಮಾಡಿ, ಎಷ್ಟು ಹಣವನ್ನು ಗುಡ್ಡೆ ಮಾಡಿ, ಎಷ್ಟು ಉನ್ನತ ಮಟ್ಟದ ಅನುಕೂಲಗಳನ್ನು ಹೊಂದಿದ್ರೂ ಸಹ, ಅವನಿಗೆ ಬಹಳಷ್ಟು ಗಮನ ಕೊಟ್ಟು ಕೆಲಸ ಮಾಡಿದರೂ ಸಹ ಆ ಗಮನವನ್ನೇನಂತ ಕರೆಯುವುದಿಲ್ಲ ನಾವು? ರಾಜಸಿಕ ಎಚ್ಚರ ಅಂತ ಹೇಳಬಹುದು. ತಾಮಸಿಕ ಎಚ್ಚರ, ರಾಜಸಿಕ ಎಚ್ಚರ ಅಂದರೆ ರಾಜಸಿಕ ಎಚ್ಚರದಲ್ಲಿ ತಮೋಗುಣ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಜಸಿಕ ಎಚ್ಚರದಿಂದ ಇನ್ನೂ ಮೇಲೆ ಇರಿದಾಗ ಸಾತ್ವಿಕ ಎಚ್ಚರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಇಂತಹ ಸನ್ನಿವೇಶಗಳು ನಮ್ಮ ಗಮನಕ್ಕೆ ಬಂದಾಗ, ಅಂಥ ಜೀವನ ನಡೆಸಬೇಕು ಅಂತ ನಾವು ಹೊರಟಾಗ ಸಾತ್ವಿಕ ಎಚ್ಚರ ನಮ್ಮದಾಗುತ್ತೆ. ಸಾತ್ವಿಕ ಎಚ್ಚರದಲ್ಲಿ ನಮ್ಮ ಗಮನ ಹೇಗಿರುತ್ತೆ ಅಂತ ಹೇಳಿದರೆ, ಮನಸ್ಸಿನ ಆಲೋಚನೆಗಳಿಗೆ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡ್ತೀವಿ. ಮತ್ತಲ್ಲಿ ಯಾವುದನ್ನು ಮಾಡಬೇಕೋ ಯಾವುದನ್ನು ಮಾಡಬಾರ್ದು ಅಂತ ಹೇಳಿ ವಿವೇಚನೆ ಮಾಡ್ತೀವಿ. ನಮ್ಮ ಮನಸ್ಸನ್ನು ತೆರೆದ ಬಾಗಲು ಛತ್ರ ಇದ್ದ ಹಾಗೆ ಅಂತ ಕೆಲವರು ಕರೀತಾರೆ ನಮ್ಮ ಮನಸ್ಸನ್ನು. ಯಾಕೆಂದರೆ ಏನು ಬೇಕಾದ್ರೂ ಬರಬಹುದು, ಏನು ಬೇಕಾದ್ರೂ ಹೋಗಬಹುದು. ಯಾವುದು ಆಲೋಚನೆ, ಯಾವ ಆಲೋಚನೆ ಬೇಕಾದ್ರೆ ನಮ್ಮ ಮನಸ್ಸಿಗೆ ಬಂದು ನಮ್ಮನ್ನು ಆಳಬಹುದು, ಯಾವ್ದು ಬೇಕಾದ್ರೆ ಇಲ್ಲಿಂದ ಬಿಟ್ಟು ಹೋಗ್ಬೋದು. ಇದು ವಿವೇಕವಿಲ್ಲದಲೇ ಇರತಕ್ಕಂಥ ಜೀವನ. ಎಚ್ಚರದಿಂದ ವಿವೇಕವಾಗಿ ನಾನು ಹೊಡ್ತೀನಿ ಅಂತ ಹೇಳಿದರೆ, ಮನಸ್ಸಿನಲ್ಲಿರ್ತಕ್ಕಂತಹ ಸಹಜವಾಗಿ ಬರ್ತಕ್ಕಂಥ ನಮ್ಮಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ಆಲೋಚನೆಗಳನ್ನು ಗಮನಿಸ್ತಕ್ಕಂಥದ್ದು ಸಾತ್ವಿಕ ಎಚ್ಚರ. ಆ ಮನಸ್ಸನ್ನು ಗಮನಿಸ್ತಾ ಅದರ ಚಟುವಟಿಕೆಗಳನ್ನ ಅರ್ಥ ಮಾಡ್ಕೊಳ್ತಾ ಅದರಿಂದ ಆಗಿರ್ತಕ್ಕಂಥ ನಷ್ಟವನ್ನು, ಅನಾಹುತವನ್ನು ಗುರುತಿಸ್ತಾ ವಿವೇಚನೆಯಿಂದ
ಯಾವುದು ಒಳ್ಳೆಯದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕೋ ಆ ರೀತಿಯಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿ ಇದೆಯಲ್ಲ, ಮೊದಲನೇ ಚಾಪ್ಟರ್ ಯಾವುದು? ವಿವೇಕ ತಾನೆ, ಸದಸದ್ವಿವೇಕ. ಅಲ್ಲಿ ಸುಮಾರು 8 ತರಹ 10 ತರಹ ವಿವೇಚನೆಗಳು ನಮ್ಮ ಮುಂದಿಟ್ಟು ಇನ್ನೂ ಸಾಕಷ್ಟಿವೆ, ಈ ದಿಸೆಯಲ್ಲಿ ನೀವು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ಆಲೋಚನೆಗಳನ್ನು ಗಮನಿಸ್ತಕ್ಕಂಥ ಎಚ್ಚರ ಯಾವ ವ್ಯಕ್ತಿಯಲ್ಲಿ ಬೆಳೆದಿದೆಯೋ ಅವನು ಪ್ರತಿಯೊಂದನ್ನು ಗಮನಿಸ್ತಾನೆ. ಆ ತೆರೆದ ಬಾಗಿಲು ಛತ್ರ ಮಾಡಿರಲ್ಲ ಮನಸ್ಸನ್ನು, ಪ್ರತಿಯೊಂದನ್ನು ಸಹ ಚೆಕ್ ಮಾಡ್ತಾನೆ. ತನಗೆ ಉಪಯುಕ್ತವಾಗತಕ್ಕಂಥ ಅನುಗುಣವಾಗಿರ್ತಕ್ಕಂಥ ಆಲೋಚನೆಗಳಿಗೆ ಗಮನ ಕೊಡ್ತಾನೆ. ಅಂತಹ ಗಮನ ಈಡೇರಿಸ್ತಕ್ಕಂಥ ಎಚ್ಚರ ಇದೆಯಲ್ಲ, ಇದು ಸಾತ್ವಿಕ ಎಚ್ಚರ ಅಂಥೇಳಿ. ತಾಮಸಿಕ ಎಚ್ಚರ ಅಲ್ಲ, ರಾಜಸಿಕ ಎಚ್ಚರ ಅಲ್ಲ, ಸಾತ್ವಿಕ ಎಚ್ಚರ. ಸಾತ್ವಿಕ ಎಚ್ಚರ ಅಲ್ಲಿಗೆ ಪರವಾಗಿಲ್ಲ ಬೆಳೆಸ್ಕೋಬಹುದು ಅಂತ ನಮಗನ್ನಿಸ್ತು ತಾನೆ. ಆದರೆ ಸಾತ್ವಿಕ ಎಚ್ಚರದಲ್ಲೂ ಸಹ ಒಂದು ದೌರ್ಬಲ್ಯ ಇದೆ, ಒಂದು ಸೀಮಿತತೆ ಇದೆ. ಅದನ್ನು ನಾವು ತಿಳಿಯಬೇಕು. ಆವಾಗ 4ನೇ ರೀತಿಯ ಎಚ್ಚರಕ್ಕೆ ನಾವೇರಬಹುದು. ಅದನ್ನು ತ್ರಿಗುಣಾತೀತ ಸ್ಥಿತಿಯಲ್ಲಿ ಇರಬೇಕಂತ ಎಚ್ಚರದ ಸ್ಥಿತಿ. ಆ ಜಾಗರೂಕತೆಯನ್ನು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಸಾತ್ವಿಕ ಎಚ್ಚರದಲ್ಲಿರ್ತಕ್ಕಂಥ ದೋಷವನ್ನು ಹುಡುಕೋದಕ್ಕೆ ಹೊರಟ್ರೆ ಇಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಯಾವುದು? ಮನಸ್ಸು. ಮನಸ್ಸು ಇವತ್ತು ನಮ್ಮೆಲ್ಲ ರೀತಿಯ ನರಳಾಟಕ್ಕೂ ಕಾರಣವಾಗಿದೆ. ಆ ನರಳಾಟಕ್ಕೆ ಕಾರಣವಾಗಿರ್ತಕ್ಕಂಥ ಮನಸ್ಸು ಸಾಕಷ್ಟು ಬೆಳೆದಿರತಕ್ಕಂಥ ಸ್ಥಿತಿಯಲ್ಲೂ, ವಿವೇಚನೆ ಮಾಡತಕ್ಕಂಥ ಹಂತಕ್ಕೆ ಬೆಳೆದಿರತಕ್ಕಂಥ ಸ್ಥಿತಿಯಲ್ಲೂ, ಪ್ರತಿಯೊಂದನ್ನು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಲೇ ತಾನು ಆಲೋಚನೆ ಮಾಡಿ ಚಿಂತನೆ ಮಾಡಿ ಒಪ್ಕೊಳ್ತಕ್ಕಂಥ ಸ್ಥಿತಿಯಲ್ಲೂ ಸಹ ಅದು ಎಲ್ಲಿ ನಮಗೆ ದಾರಿ ತಪ್ಪಿಸಿದೆ ಅಂತ ಹುಡುಕಬೇಕಾಗಿದೆ. ಅದು ನಿಜವಾದ ಎಚ್ಚರ. ನಿಜವಾದ ದಾರಿ ತಪ್ಪಿಸಿರ್ತಕ್ಕಂಥದ್ದು ಎಲ್ಲಪ್ಪ ಅದು ಅಂತ ಹೇಳಿದ್ರೆ ಅದರ ಒಂದು ಸ್ವಭಾವ ನಾವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಮನಸ್ಸು ಎಷ್ಟು ಬೆಳೆದ್ರೂ ಸಹ ಅದು ಇರತಕ್ಕಂಥ ಒಂದು ಸ್ವಭಾವ ಪ್ರತಿಯೊಂದನ್ನು ಸಹ ಬೇರೆ ಬೇರೆಯಾಗಿ ಮಾಡ್ತಕ್ಕಂಥದ್ದು. ಬೇರೆ ಬೇರೆಯಾಗಿ ಮಾಡ್ತಕ್ಕಂಥ ಸ್ವಭಾವ ಎಲ್ಲಿಯವರೆಗೂ ಇರುತ್ತೋ, ಎಷ್ಟೇ ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ರೂ ಸಹ ಅದರಿಂದ ಹೆಚ್ಚು ಲಾಭ ಇಲ್ಲ ಅಂತ ಹೇಳಿ ಮಹಾನುಭಾವರು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ. ಯಾಕೆ ಲಾಭ ಇಲ್ಲ? ಈ ದಿಸೆಯಲ್ಲಿ ಇವತ್ತು ಸಾಕಷ್ಟು ಮುಂದುವರೆದಿದೆ ಪ್ರಪಂಚ. ನವನಾಗರಿಕತೆ 21ನೇ ಶತಮಾನದಲ್ಲಿ ಮನಸ್ಸು ಸಾಕಷ್ಟು ಬೆಳೆದಿದೆ. ಮಾನಸಿಕ ಸಂಶೋಧನೆಯಲ್ಲಿ ತಾನು ಕಂಡುಕೊಂಡಿರತಕ್ಕಂಥ ಸರ್ವಶಕ್ತಿಗಳನ್ನೂ ಸಹ ತನ್ನ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ತಕ್ಕಂಥ ಸ್ಥಿತಿಗೆ ನಮ್ಮ ಮನಸ್ಸು ನಮ್ಮನ್ನು ನಿಲ್ಲಿಸಿದೆ. ಅಂದಮೇಲೆ ಮನಸ್ಸಿನ ಲಕ್ಷಣ ಏನೋ? ವೈಯಕ್ತಿಕವಾಗೇ ನಮ್ಮನ್ನು ನಿಲ್ಲಿಸಿ ಮುಂದಕ್ಕೆ ಹೋಗದ ಹಾಗಿಬಿಟ್ಟು ಪರಹಿತ ಚಿಂತನೆಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಈ ಸಾತ್ವಿಕ ಎಚ್ಚರದಲ್ಲಿರ್ತಕ್ಕಂಥ ದೋಷ. ಇದೆಲ್ಲವನ್ನೂ ಪ್ರತ್ಯೇಕವಾಗಿ ಒಡೆದು ನೋಡ್ತಕ್ಕಂಥದ್ದು ಇದ್ರ ಲಕ್ಷಣವೇ ವಿನಃ ಒಂದು ಮಾಡತಕ್ಕಂಥದ್ದು ಇದ್ರ ಜಾಯಮಾನವೇ ಅಲ್ಲ. ಆ ಒಂದು ಮಾಡತಕ್ಕಂಥ ಜಾಯಮಾನ ಮನಸ್ಸನ್ನು ಮೀರಿ ಹೋದಾಗ ಸಾಧ್ಯ. ಮನಸ್ಸನ್ನು ಮೀರಿ ಹೋದಾಗ ನಾವು ನಿಲ್ತಕ್ಕಂಥ ಅನುಭವ ಪ್ರಜ್ಞೆಯಲ್ಲಿ ನಿಜವಾದ ಎಚ್ಚರದ ಜೀವನವನ್ನು ನಾವೆಲ್ಲ ಜೀವಿಸೋದಕ್ಕೆ ಸಾಧ್ಯ. ಇಂತಹ ಜೀವನವನ್ನು ಕುರಿತೆ JK ಅವರು ಹೇಳಿದ್ದು ಕಾನ್ಸ್ಟೆಂಟ್ ಅವೇರ್ನೆಸ್, ಚಾಯ್ಸ್ಲೆಸ್ ಅವೇರ್ನೆಸ್, ಓನ್ಲಿ ಆಬ್ಸರ್ವೇಷನ್ ಅಂಥೇಳಿ. ಇಂತಹ ಸೈಲೆಂಟ್ ಮೈಂಡ್ನಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಅಂಥೇಳಿ ಜಗದ್ಗುರುಗಳಾಗಿ ಹೊಸ ರೀತಿಯನ್ನು ಸಂದೇಶ ಕೊಟ್ಟಂತಹ JK ಅವರು ಹೇಳ್ತಕ್ಕಂಥ ನಿಜವಾದ ಜಾಗರೂಕ ಸ್ಥಿತಿ ಇದು. ಇಂತಹ ಜಾಗರೂಕ ಸ್ಥಿತಿಯನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೊರಟ್ರೆ ಮುಖ್ಯವಾಗಿ ನಮಗೆ ಅಡ್ಡಿಯಾಗಿರತಕ್ಕಂಥದ್ದು ದೇಹಾತ್ಮದ ಚಟುವಟಿಕೆಗಳು. ದೇಹಾತ್ಮದಲ್ಲಿರತಕ್ಕಂತಹ 3 ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಉಪಾಧಿಯಿಂದ ಆಗ್ತಾ ಇರತಕ್ಕಂಥ ನಷ್ಟ. ಇದನ್ನು ಗೀತೆ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಏನು ಹೇಳುತ್ತೆ? ದೇಹಾತ್ಮದ ಚಟುವಟಿಕೆಗಳನ್ನೆಲ್ಲ ಕ್ರೋಢೀಕರಿಸಿ ದೇಹಾತ್ಮದ ಸ್ವಭಾವ ಅನ್ನೋದು ಕಡೆ ಪಟ್ಟಿ ಮಾಡಿಕೊಡ್ತಾ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರಾಕ್ಷಸಿ ಸ್ವಭಾವಕ್ಕೂ ಈ ದೇಹಾತ್ಮವೇ ಕಾರಣ ಅಂತ ತೋರಿಸ್ಕೊಡ್ತಾ ಇದೆ. ಆಶಾಪಾಶ ಶತೈರ್ಬದ್ಧಾಹ
ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ್. ಆಶಾಪಾಶಶತೈರ್ಬದ್ಧಾಃ ನೂರಾರು ಆಶಾಪಾಶಗಳಿಗೆ ಸಿಕ್ಕಿ ಹಾಕ್ಕೊಂಡಿರತಕ್ಕಂಥ ಮಾನವ ಕಾಮಕ್ರೋಧ ಪರಾಯಣಾಃ ಯಾವುದರ ಪಾರಾಯಣ ಮಾಡ್ತಾ ಇದ್ದಾನೆ? ಕಾಮಕ್ರೋಧಗಳನ್ನು. ಕಾಮಕ್ರೋಧಗಳ ಪರಾಯಣನ ಮಾಡ್ತಾ ಈ ಹಂತೆ ಕಾಮಭೋಗಾರ್ಥಂ ಅದರ ಬೆಳಕಿನಲ್ಲಿ ವಿಷಯ ಭೋಗಗಳನ್ನು ಅನುಭವಿಸಬೇಕು, ಅದೇ ಸರ್ವಸ್ವ ಅಂಥೇಳಿ ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಅವನ ಬದುಕಿನ ಹೇಗಿದೆ? ಅನ್ಯಾಯೇನ ಅರ್ಥ ಸಂಚಯಾನ್. ಅವನ ದೃಷ್ಟಿ ಹೀಗಿದೆ. ನ್ಯಾಯವೋ ಅನ್ಯಾಯವೋ ಸರಿಯೋ ತಪ್ಪೋ ಪ್ರಾಮಾಣಿಕವೋ ಅಪ್ರಾಮಾಣಿಕವೋ ಯಾವುದೋ ದಾರಿ ಪರವಾಗಿಲ್ಲ, ನನಗೆ ಹಣ ಬಂದರೂ ಸಾಕು. ಅರ್ಥ ಸಂಚಯವೇ ಅವನ ಮುಖ್ಯ ಲಕ್ಷಣವಾಗಿರುತ್ತೆ. ಅರ್ಥ ಸಂಚಯ ದೇಹಾತ್ಮಭಾವದ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ಇದು ರಾಕ್ಷಸಿ ಸ್ವಭಾವದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಇಷ್ಟೇ ಅಲ್ಲ, ಇನ್ನೂ 16 ಶ್ಲೋಕಗಳಲ್ಲಿ ಪ್ರಸ್ತಾಪ ಮಾಡ್ತಾ ಈ ರಾಕ್ಷಸಿ ಸ್ವಭಾವ ಅಂತಕ್ಕಂಥದ್ದು ನರಕಕ್ಕೆ ನಮ್ಮನ್ನು ಕಡ್ಕೊಂಡು ಹೋಗ್ತಕ್ಕಂಥ ಒಂದು ವಿಧಾನ ಅಂಥೇಳಿ ಇನ್ನೊಂದು ಕಡೆ ಹೇಳ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶಿತಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಇದ್ರ ವಿವರಣೆನೆಲ್ಲ ಕೊಡ್ತಾ ಕೊನೆಯಲ್ಲಿ ಹೇಳ್ತಾನೆ, ಕಾಮ ಕ್ರೋಧ ಲೋಭ ಅಂತಕ್ಕಂಥವು ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ದ್ವಾರಿಗೆ ಕರ್ಕೊಂಡು ಹೋಗಿಬಿಡ್ತವೆ. ಅದನ್ನು ನಾವು ಮೂರನ್ನೂ ಸಹ ನೀನು ತ್ಯಜಿಸಬೇಕು. ಇಲ್ಲದೆ ಹೋದರೆ ನೀನು ಸಾಧಕನಾಗಕ್ಕೆ ಸಾಧ್ಯ ಇಲ್ಲ, ಮಾನವನಾಗೋಕ್ಕೂ ಸಾಧ್ಯ ಇಲ್ಲ, ನನ್ನ ಕಡೆ ಅಂತೂ ತಿರುಗೋದಕ್ಕೆ ಆಗೋದೇ ಇಲ್ಲ. ಅಂದರೆ ಆಶಾಪಾಶಗಳಿಗೆ ಸಿಕ್ಕಾಕೊಂಡಿರತಕ್ಕಂಥ ಮನುಷ್ಯನ ಸ್ಥಿತಿಗೆ ದೇಹಾತ್ಮ ಲಕ್ಷಣವೇ ಕಾರಣ. ಇದನ್ನು ಮತ್ತೊಂದು ಕಡೆ ಎಚ್ಚರಿಸ್ತಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಮಯೇಷ ಕ್ರೋಧ ಏಷ. ಈಗ ಅರಿಷಡ್ವರ್ಗಗಳು ಎಷ್ಟು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮಲ್ಲೇ ಮನೆ ಮಾಡ್ಕೊಂಡಿರ್ತಕ್ಕಂಥ ಶತ್ರುಗಳು ಅರಿಷಡ್ವರ್ಗಗಳು ಅಂತ ತಾನೇ ನಾವೆಲ್ಲ ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಅರೀಂದ್ರ ಶತ್ರುಗಳು ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಇವ 6ಕ್ಕೂ ಸಹ ಮುಖ್ಯವಾಗಿರತಕ್ಕಂಥದ್ದು ಇಲ್ಲಿ 3ರಿಂದ ಇನ್ನು 3 ಹುಟ್ಟುತ್ತವೆ. ಕಾಮ ಕ್ರೋಧ ಲೋಭ ಮುಖ್ಯ, ಅವು 3ರಿಂದ ಹುಟ್ಟತಕ್ಕಂಥವು ಮದ ಮತ್ಸರ ಮೋಹ. ಅಂದರೆ ಈ 3 ನಾವು ಇಟ್ಕೊಂಡ್ರೆ ಕಾಮ ಕ್ರೋಧ ಲೋಭ ಅಂಥೇಳಿ. ಕಾಮ ಕ್ರೋಧ ಲೋಭದಲ್ಲೂ ಸಹ 2 ಮುಖ್ಯ ಅಂತ ಹೇಳ್ತಾನೆ ಒಂದು ಕಡೆ ಕೃಷ್ಣ ಪರಮಾತ್ಮ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ರಜೋಗುಣದಿಂದ ಹುಟ್ಟಿರ್ತಕ್ಕಂಥವು ಕಾಮ ಒಂದು ಕ್ರೋಧ ಒಂದು. ಇವೇ ನಿನ್ನಲ್ಲಿ ನೀನು ಕೆಡಕು ಮಾಡಬಾರ್ದು, ತಪ್ಪು ಕೆಲಸ ಮಾಡಬಾರ್ದು, ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದರೂ ಸಹ ಅಡ್ಡಿಯಾಗಿರ್ತಕ್ಕಂಥದ್ದು 2 ಲಕ್ಷಣ ಅಂಥೇಳಿ ಒಂದು ಕಡೆ ಗೀತೆಯಲ್ಲಿ ಹೇಳ್ತಾರೆ. ಇದನ್ನೂ ಸಹ ಕ್ರೋಢೀಕರಿಸಿ ಇನ್ನೂ ಸಂಗ್ರಹ ಮಾಡಿ ಈ ವಾರಕ್ಕೂ ತಳಪಾಯವಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲನೇದು ಯಾವುದದು? ಕಾಮ ಆಸೆ. ಅದಕ್ಕೆ ಭಗವಾನ್ ಬುದ್ಧರು ಕೊಟ್ಟಂಥ ಬೋಧೆ, ನಮ್ಮ ಎಲ್ಲ ದುಃಖಕ್ಕೂ ಕಾರಣ ಯಾವುದು? ಆಸೆಯೇ ದುಃಖಕ್ಕೆ ಕಾರಣ. ಈ ಆಸೆ ನಮ್ಮಲ್ಲಿ ಇಷ್ಟೆಲ್ಲ ದುರ್ವ್ಯವಹಾರಗಳು ನಡೆಸಿ ನಮ್ಮ ಬೆಳವಣಿಗೆಗೂ ಅಡ್ಡಿ ಮಾಡಿ, ಸಮಾಜಕ್ಕೂ ಕಂಟಕರನ್ನಾಗಿ ಮಾಡಿ, ದೇಹಾತ್ಮವನ್ನು ಮತ್ತಷ್ಟು ಬಲಗೊಳಿಸ್ತಾ ನಮ್ಮ ನಿಜ ನೆಲೆ ಅಂತರಾತ್ಮನ ಕಡೆ ತಿರುಗೋದಕ್ಕೆ ಅಡ್ಡಿಯಾಗಿರತಕ್ಕಂಥ ಸ್ಥಿತಿ. ಈ ಆಶೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ಅಲ್ಲಿ ಇರ್ತಕ್ಕಂಥ ಸಾಧಕರು ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ನಾವೆಲ್ಲ ಬೇಕಾದ್ರೆ ಹೇಳಬಹುದು ಧೈರ್ಯವಾಗಿ. ಏಕೆಂದರೆ ಸಾಮಾನ್ಯ ಸ್ಥಿತಿಯಿಂದ ಮೇಲೆ ಇರಿದ್ದೀವಿ, ನಾವು ಇಂಥ ಆಶಾಪಾಶಗಳಿಗೆ ಸಿಕ್ಕಾಗ್ತಾ ಇಲ್ಲ, ದೇವರು ಕೊಟ್ಟಿದ್ದಲ್ಲಿ ತೃಪ್ತಿಯಾಗಿದ್ದೀವಿ, ನಮಗೆ ಇನ್ಯಾವ ಹೊಸ ಬಯಕೆಗಳು ಹುಡ್ತಾ ಇಲ್ಲ ಅಂಥೇಳಿ ಒಂದು ರೀತಿ ಸಮಾಧಾನ ತೃಪ್ತಿ ನಮಗೆ ಸಿಗೋದಕ್ಕೆ ಸಾಧ್ಯ. ಇಂಥ ತೃಪ್ತಿ ಸಮಾಧಾನವೂ ಸಹ
ಡೂಪ್ಲಿಕೇಟು ಅಂತ ಹೇಳ್ತಾರೆ. ನಾನೆಲ್ಲ ಗೆದ್ದುಬಿಟ್ಟಿದ್ದೀನಿ ಅಂತ ಹೇಳ್ತೀವಲ್ಲ, ನಿಜವಾಗ ನಾವು ಗೆದ್ದಿಲ್ಲ, ಸೂಕ್ಷ್ಮ ನಮ್ಮಲ್ಲಿ ಸೇರಿಕೊಂಡಿವಿ. ಸ್ಥೂಲವಾಗಿ ಎದ್ದು ಕಾಣ್ತಾ ಇರತಕ್ಕಂಥ ಸ್ವಭಾವವನ್ನು ಮರೆಮಾಚಿ ಸೂಕ್ಷ್ಮ ನಮ್ಮೊಳಗೇ ಸೇರಿಕೊಂಡು ನಮಗೆ ಗೊತ್ತಿಲ್ಲದಲೇ ಮೊದಲಿನ ಬಲವಾಗಿ ಕೂತ್ಬಿಟ್ಟಿದ್ದಾವಂತೆ. ಇದು ಎರಡನೇ ತಪ್ಪು. ಅಂದರೆ ಹೊರಗಿನ ದೃಷ್ಟಿಯಲ್ಲಿ ನಾವು ಕಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳಿದರೂ ಸಹ ಒಳಗಿನ ದೃಷ್ಟಿಯಲ್ಲಿ ನಾವಿನ್ನು ಕಳ್ಕೊಂಡಿಲ್ಲ ಅಂತ ಹೇಳಬಹುದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಡಿ ವಿ ಗುಂಡಪ್ಪನವರು ಅವರ ಅನುಭವದ ವಿಚಾರಗಳಲ್ಲಿ ನಮ್ಮ ಈ ಎಚ್ಚರ ತಪ್ಪಿ ಬಾಳ್ತಾ ಇರತಕ್ಕಂಥದ್ದಕ್ಕೆ ದೇಹಾತ್ಮ ಸ್ವಭಾವದ ಯಾವ್ಯಾವ ಅಂಶಗಳು ನಮಗೆ ಕಾರಣವಾಗಿವೆ, ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂಥೇಳಿ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಕ್ಕಂಥ 3-4 ಪದ್ಯಗಳು ನಾವು ನೋಡಿದರೆ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಎಚ್ಚರದ ಜೀವನ ಯಾವುದು ಅಂಥೇಳಿ. ಜಾಗರೂಕರಾಗಿ ಹೇಗಿರಬೇಕು ಅನ್ನೋದು ನಮ್ಮಿದಲ್ಲಿ ಚೆನ್ನಾಗಿ ತಿಳಿಯುತ್ತೆ. ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಬೆದಕಾಟ ಬದುಕೆಲ್ಲ ಹುಟ್ಟಿದ್ಲಾಗ ಸಾಯೋವರೆಗೂ ಎಷ್ಟು ಜನ್ಮಗಳಲ್ಲಿ ಎತ್ತಿ ಬಂದರೂ ಸಹ ಅದೆಲ್ಲ ಏನು ಕೆಲಸ? ಬೆದಕಾಟವೇ. ನಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಲಕ್ಷಣ ಯಾವುದು? ಹುಡುಕ್ತಾ ಇರೋದೇ ಬೆದಕಾಟವೇ ನಮ್ಮ ಕೆಲಸ. ಯಾವುದಕ್ಕೋಸ್ಕರ ಬೆದಕಾಟ? ಸತ್ಯಾನ್ವೇಷಣೆಗಲ್ಲ, ಕ್ಷಣ ಕ್ಷಣವೂ ಹೊಸ ಹಸಿವು. ದೇಹ ಬಯಸ್ತಕ್ಕಂತಹ ವಸ್ತುಗಳಿಗೋಸ್ಕರ, ಆ ಹಸಿವನ್ನು ಇಂಗಿಸ್ಕೊಳ್ಳೋದಕ್ಕೋಸ್ಕರ, ಆ ದಾಹ ತೀರಿಸ್ಕೊಳ್ಳೋದಕ್ಕೋಸ್ಕರ ಕ್ಷಣ ಕ್ಷಣವೂ ಸಹ ಇಂಥದನ್ನು ಈಡೇರಿಸೋದ್ರ ಕಡೆ ನಮ್ಮ ಬದುಕು ಬೆದಕಾಟದಲ್ಲೇ ತಿಳುಗಿದೆ. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಇವತ್ತೊಂದು, ಅದು ಈಡೇರಿದ ಮತ್ತೊಂದು, ಅದು ಈಡೇರಿದ ಇನ್ನೊಂದು, ಹೀಗೆ ಒಂದಲ್ಲ ನಾನಾ ವಸ್ತುಗಳ ಮೇಲೆ ನಮ್ಮ ಗಮನ ಹರಿದು ಅದು ನಮ್ಮದನ್ನಾಗಿ ಮಾಡಬೇಕು ಅಂತಕ್ಕಂಥ ಹಾದಿಯಲ್ಲಿ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂಥೇಳಿ ಕ್ಷಣ ಕ್ಷಣವೂ ನಮ್ಮನ್ನು ಪರದಾಡಿಸ್ತಾ ಇರತಕ್ಕಂಥ ಈ ಬೆದಕಾಟವೇ ನಮ್ಮ ಬದುಕೆಲ್ಲ ತುಂಬ ಹೋಗಿದೆ. ಇಂತಹ ಬದುಕಿನಲ್ಲಿ ಸ್ವಲ್ಪ ನಾವು ಎಚ್ಚರದಿಂದ ನೋಡೋದಕ್ಕೆ ಹೊರಟಿದ್ದೆ ಆದರೆ ನಾವೆಲ್ಲ ದೂರ ಇದ್ದೀವಿ ಅಂತ ಹೇಳ್ತಕ್ಕಂಥವರು ಸಹ ಹೇಗೆ ನಾವು ಮೋಸ ಹೋಗ್ತೀವಿ ಮುಂದೆ ಪದ್ಯ ಹೇಳ್ತಾರೆ. ಇರಲಿ, ಈ ಪದ್ಯ ಇನ್ನು ಸ್ವಲ್ಪ ಇದೆ, ಮುಗಿಸೋಣ. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಅದು ಇದು ಅಂತಕ್ಕಂಥದ್ದು ಯಾವುದು ಅಂತ ಮುಂದೆ ಹೇಳ್ತಾರೆ. ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದು ಮನ. ನಮ್ಮ ಮನಸ್ಸು ಯಾವುದ್ರ ಕಡೆ ನೆನೀತಾ ಇದೆ? ಅಧಿಕಾರ, ಸಿರಿ, ಸೊಗಸು ಮತ್ತು ಕೀರ್ತಿ. ಇದು ಬಿಟ್ಟಿನೇ ಅಂದರೆ ಅದೇನೋ ನೋಡಿ ಹುಡ್ಕೊಳ್ಳೋಣ ನಾವು. ಅಧಿಕಾರ ಬೇಕು, ಸಂಪತ್ತು ಬೇಕು, ಚೆನ್ನಾಗಿ ನಾನು ಮೆರಿಬೇಕು, ಮತ್ತು ನನ್ನ ಕೀರ್ತಿ ಎಲ್ಲೆಲ್ಲೂ ಹಬ್ಬಬೇಕು. ಒಂದಲ್ಲ ಒಂದು ನಮ್ಮನ್ನು ಆವರಿಸ್ಕೊಂಡು ನಮ್ಮನ್ನು ಹೀಗೆ ದಾರಿ ತಪ್ಪಿಸಿರ್ತಕ್ಕಂಥದ್ದು. ಇದಕ್ಕೋಸ್ಕರ ನಮ್ಮ ಬದುಕೆಲ್ಲ ಹುಡುಕ್ತಾ ಇದೆ. ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದು ಮನ. ಇದಕ್ಕೆಲ್ಲ ತಾಣ ಯಾವುದು? ಮನಸ್ಸು. ಕುದಿಯುತ್ತಿಹುದು ಆವಾಗ ಮಂಕುತಿಮ್ಮ. ಯಾವಾಗಲೂ ಕುದೀತಾ ಇದೆಯಂತೆ ನಮ್ಮ ಮನಸ್ಸು. ಆ ಕುದೀತಾ ಇರತಕ್ಕಂಥ ಮನಸ್ಸನ್ನು ಎಚ್ಚರದಿಂದ ನೋಡಬೇಕು ಸಾಧಕ ಅಂತ ಹೇಳ್ತಾರೆ ಥಿಯಾಸಫಿ ನಾಯಕರು ಮತ್ತು JK ಅವರು. ಕುದೀತಾ ಇರತಕ್ಕಂಥ ಮನಸ್ಸು ಎಷ್ಟು ವಿಷಯಗಳಲ್ಲಿ ನಮ್ಮನ್ನು ಈ ರೀತಿ ನರಳಾಟಕ್ಕೆ ಒಳಗು ಮಾಡಿದೆ ಅಂತ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯವಾಗಿದೆಯಾ? ಸಾಧ್ಯ ಮಾಡ್ಕೋಬೇಕು ಅಂತೇಳಿ ಹೊರಟು ನೀವು ಧ್ಯಾನ ಮಾಡ್ತೀವಿ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದರೂ ಸಹ ನಾನು ಮಾಡ್ತಕ್ಕಂಥ ಧ್ಯಾನದ ವಿಧಾನದಲ್ಲೇ ನಮ್ಮನ್ನು ವಂಚಿಸ್ತಾ ಇದೆ. ಯಾವುದು? ಮನಸ್ಸು. ಆ ಮನಸ್ಸಿನ ಲಕ್ಷಣ ಇಂಥದ್ದು. ಅದರ ಸ್ವಭಾವ ಸದಾ ಕುದೀತಾ ಇರತಕ್ಕಂಥದ್ದೇ ಅನ್ನೋದನ್ನು ಈ ಪದ್ಯದಲ್ಲಿ ನಾವು ನೋಡಬಹುದು. ನಾಗಲೇ ನೆನ್ನೆ ಹೇಳಿದಾಗೆ ನಾವೆಲ್ಲ ಬಿಟ್ಟುಬಿಟ್ಟಿದ್ದೀವಿ ಅಂತಕ್ಕಂಥವರು ಸಹ ಎಷ್ಟು ಮಟ್ಟಿಗೆ ಬಿಟ್ಟಿದ್ದೀವಿ, ಎಷ್ಟು ಮಟ್ಟಿಗೆ ಬಿಟ್ಟಿಲ್ಲ ಅನ್ನೋದನ್ನು ಅವರು ಇನ್ನೊಂದು ಪದ್ಯದಲ್ಲಿ ಹಂಚಿಕೊಳ್ತಾರೆ. ಸತ್ಯವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವೆನ್ನಲುಗದಿಲ್ಲೆಂಬ ಜಂಬ ಬೇಡ.
ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಎತ್ತಣಿಂದಲ ಗಾಳಿ ದೇಹ ಬೀಜವ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಸತ್ಯವೆನ್ನ ಆಸೆಗಳು ನನ್ನ ಆಸೆಯಿಂದ ಬಿಡುಗಡೆ ಹೊಂದ್ಬಿಟ್ಟಿದ್ದೀನಿ, ಆಸೆಯೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ ಅಂತ ನಾವು ಅಂದ್ಕೊಳ್ತೀವಿ. ಗೆದ್ದಿನ ಇಂದ್ರಿಯ ಗಣವ, ಇಂದ್ರಿಯವನ್ನೆಲ್ಲ ನಾನು ಗೆದ್ದು ಬಿಟ್ಟಿದ್ದೀನಿ. ಚಿತ್ತವಿನ್ನಲುಗದಿಲ್ಲೆಂಬ ಜಂಬ ಬೇಡ. ಎಲ್ಲೋ ಒಂದು ಪ್ರತಿ ದಿವಸ ಧ್ಯಾನ ಮಾಡ್ತೀನಿ ಅಂತ ಹೇಳಿ ಬೆಳಗಿನ ಜಾವ ಕುತ್ಕೊಂಡು ಧ್ಯಾನ ಮಾಡಿದಾಗಲೋ ಅಥವಾ ಪ್ರಕೃತಿ ಮಧ್ಯೆ ಹೋಗಿ ನಮ್ಮನ್ನು ಮರೀತಕ್ಕಂಥ ಸ್ಥಿತಿಯಲ್ಲೋ ಒಂದು ಕ್ಷಣ ಕಾಲ ನಾವು ಅದನ್ನು ಅನುಭವಿಸಿರಬಹುದು. ಆವಾಗ ನಮ್ಮ ಮನಸ್ಸು ಅಥವಾ ನಾವು ಹೇಳ್ಕೊಳ್ತೀವಿ, ಚಿತ್ತದಲ್ಲಿ ಚಂಚಲತೆ ಇಲ್ಲ, ನಾನು ಚಂಚಲರಹಿತನಾಗಿರೋದಕ್ಕೆ ಸಾಧ್ಯ ಆಗಿದೆ ಅಂಥೇಳಿ ಒಂದು ಸ್ವಲ್ಪ ತೃಪ್ತಿ ಪಡಬಹುದು. ಆದರೆ ಮುಂದಕ್ಕೆ ಪ್ರಶ್ನೆ ಹಾಕ್ತಾರವರು, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಯಾವ ಕಡೆಯಿಂದಲೋ, ಯಾವ ಮೂಲದಿಂದಲೋ, ಯಾವ ವಸ್ತು ನೋಡಿದಾಗಲೋ, ಯಾವ ಸನ್ನಿವೇಶದಲ್ಲಿ ತೊಡಗಿದಾಗಲೋ, ಯಾವುದೋ ವಿಶೇಷ ಸಂದರ್ಭಗಳಲ್ಲಿ ನಮ್ಮನ್ನು ಸೆಳೆದು ಬಿಡುತ್ತೆ ಮನಸ್ಸು. ಅದಕ್ಕೆ ಎಚ್ಚರವಾಗಿರ್ಬೋದು. ಇದು ನಿಜವಾದ ಎಚ್ಚರ. ನಾವು ಏನು ಬೇಕಾದ್ರೂ ನಡೀತಾ ಇರಲಿ ನಮ್ಮ ಜೀವನದಲ್ಲಿ, ಚಟುವಟಿಕೆಗಳು ಯಾವ ದೃಷ್ಟಿಲಾದರೂ ಆಗಲಿ, ಅದನ್ನು ಗಮನಿಸ್ತಕ್ಕಂಥ ಸ್ಥಿತಿ ನಮಗೆ ಬರಬೇಕು. ಅದನ್ನು ಗಮನಿಸಬೇಕಾದ್ರೆ ಸರಿಯಾದ ಗಮನಿಸಲಿಕ್ಕೆ ಯಾವಾಗ ಸಾಧ್ಯ? ಮನಸ್ಸಿಗೆ ಅತೀತವಾದಾಗ ಸಾಧ್ಯ. ಮನಸ್ಸು ನಾನಲ್ಲ. ದೇಹಾತ್ಮದ 3 ರೀತಿಯ ಚಟುವಟಿಕೆಗಳೂ ಸಹ ನಾನು ಅಂತಕ್ಕಂಥ ಆತ್ಮ ಹೊಂದಿರತಕ್ಕಂಥ ಉಪಾಧಿಗೆ ವಿದ್ಯಮಾನಗಳೇ ವಿನಃ ನನ್ನ ಕೆಲಸ ಕಾರ್ಯಗಳಲ್ಲ ಅಂಥೇಳಿ ಸರಿಯಾದ ನಿರ್ಧಾರಕ್ಕೆ ಬರಬೇಕು ನಾವೆಲ್ಲ. ಅಂಥ ನಿರ್ಧಾರಕ್ಕೆ ಬರೋದಕ್ಕೋಸ್ಕರ ಕೊಟ್ಟಿರತಕ್ಕಂಥದ್ದೇ ಥಿಯಾಸಫಿ ಸಂದೇಶ. ಮನುಷ್ಯನ ಸ್ವರೂಪದ ಬಗ್ಗೆ, ಅವನು ಹೊಂದಿರತಕ್ಕಂಥ